ಹೋಗಿ ಆಟೋ ರಿಕ್ಷಾ ಎಂಗೇಜ್ ಮಾಡ್ಕೊಂಡು ಹೊರಡ್ತಾಳೆ. ಆಟೋ ರಿಕ್ಷಾ ಡ್ರೈವರು ರೇಪ್ ಮಾಡ್ತಾನೆ. ಅವಂದು ಕೊಲೆ ಆಗುತ್ತೆ. ಇವನ್ಗೆ ಗೊತ್ತಿಲ್ಲ ಆಕೆ ಮೇಲೆ ರೇಪ್ ಆಗ್ತಾ ಇರೋದು, ಆಕೆಗೆ ಗೊತ್ತಿಲ್ಲ ಇವನ್ ಕೊಲೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅವ್ನ್ ಏನ್ ತಿಳ್ಕೊಂಡ ಅಂತ ಹೇಳಿದ್ರೆ, ಫಾರಿನರ್ಸ್ ಗೆ ನಾವು ಎಲ್ ಮುಟ್ಟಿದ್ರು ನಡೆಯುತ್ತೆ, ಎಂಜಾಯ್ ಮಾಡಿದ್ರು ಅವ್ರು ಯಾರಿಗೂ ಹೇಳಲ್ಲ, ಈ ತರ ಒಂದು ಮೈಂಡ್ ಸೆಟ್ ಆಗಿತ್ತು. ಈಗ ನನ್ ಮುಂದೆ ಇರುವಂತ ಸವಾಲ್ ಏನು, ಜೇಮ್ಸ್ ವಿಲಿಯಂ ಸ್ಟುವರ್ಟ್ ಗೆ ಮರ್ಡರ್ ಮಾಡಿದ್ರು ಯಾರು? ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿ ಅತ್ತಿಗುಪ್ಪೆ ರೈಲ್ವೆ ಟ್ರ್ಯಾಕ್ ಹತ್ರ ತಗೊಂಡು ಬೀಸ್ ಹಾಕಿದ್ದ ಯಾರು? ಇದು ಪತ್ತೆ ಮಾಡುವಂತ ಜವಾಬ್ದಾರಿ ನನ್ನ ಮೇಲೆ. ನಾನು ನಿಮ್ಮ ಅಬ್ದುಲ್ ಅಜೀಂ, ಮಾಜಿ ಪೊಲೀಸ್ ಅಧಿಕಾರಿ ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ, ಹಾಲಿ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷನಾಗಿದ್ದೇನೆ. ವೀಕ್ಷಕರಲ್ಲಿ ನಿಮ್ಮ ಅಬ್ದುಲ್ ಅಜೀಂ ಮಾಡುವಂತಹ ನಮಸ್ಕಾರಗಳು. ಇವತ್ತು ಕಲಾ ಮಾಧ್ಯಮದ ಮುಖಾಂತರ ಮತ್ತೊಂದು ಎಪಿಸೋಡಿನ ಜೊತೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಇದು ಒಂದು ನೈಜ ಕತೆ, ಯಾವುದೇ ಒಂದು ಫಿಲ್ಮಿನ ಕತೆ ಅಲ್ಲ. ನಿಜವಾಗಿ ನಡೆದಿರುವಂತಹ ಕ್ರೈಮ್ ಕೇಸ್, ನಾನು ಸ್ವತಃ ತನಿಖೆ ಮಾಡಿರುವಂತಹ ಕೇಸು. ಕಳೆದ 25 ವರ್ಷಗಳ ಹಿಂದೆ ನಡೆದಿದ್ದು ಒಂದು ಕೇಸ್ ಇದು. ಇವತ್ತು ನಾನು ತಂದಿರುವಂತಹ ಪ್ರಕರಣ 25 ವರ್ಷಗಳ ಹಿಂದೆ ಬೆಂಗಳೂರು ಮಹಾನಗರದಲ್ಲಿ ಲಂಡನ್ನಿಂದ ಬಂದ ಇಬ್ಬರು ಪ್ರೇಮಿಗಳು, ಪ್ರಿಯತಮ ಅವನ ಹೆಸರು ಜೇಮ್ಸ್ ವಿಲಿಯಂ ಸ್ಟುವರ್ಟ್ ಅಂತ, ಪ್ರಿಯತಮೆ ರೋಶ್ನಾ ಬಾರ್ಕರ್ ಅಂತ. ಇಬ್ರು ಪ್ರೇಮಿಗಳು ಲಂಡನ್ನಿಂದ ವರ್ಲ್ಡ್ ಟೂರ್ ಹೊರಡ್ತಾರೆ. ಮೊದಲದಾಗಿ ಅವರು ಪಾಕಿಸ್ತಾನಕ್ಕೆ ಹೋಗ್ತಾರೆ, ಅಫ್ಘಾನಿಸ್ತಾನ್ಗೆ ಹೋಗ್ತಾರೆ, ಅಫ್ಘಾನಿಸ್ತಾನಿಂದ ನೇಪಾಳಕ್ಕೆ ಹೋಗ್ತಾರೆ, ನೇಪಾಳದಿಂದ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಡೆಲ್ಲಿಯಲ್ಲಿ ರೆಡ್ ಫೋರ್ಟು, ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ನೋಡಿಕೊಂಡು ತಾಜ್ ಮಹಲ್ಗೆ ಹೋಗ್ತಾರೆ. ತಾಜ್ ಮಹಲಿಂದ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಅಂದರೆ ಕರ್ನಾಟಕಕ್ಕೆ ಬರ್ತಾರೆ. ಈ ಇಬ್ಬರು ಪ್ರೇಮಿಗಳು ಹಳೇಬೀಡಿಗೆ ಹೋಗ್ತಾರೆ. ಅಲ್ಲಿರುವಂಥ ಶಿಲ್ಪೆ, ಅಲ್ಲಿರುವಂಥ ಕೆತ್ತನೆ, ಆ ಕೆತ್ತನೆ ಮತ್ತು ವಿಗ್ರಹಗಳ ಹಿಂದೆ ಇರುವಂಥ ಇತಿಹಾಸ ಅದೆಲ್ಲ ತಿಳ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಆ ಕಾಲದಲ್ಲಿ ಗೂಗಲ್ ಮ್ಯಾಪ್ ಇರಲಿಲ್ಲ, ನಮ್ಮ ಹತ್ರ ಮೊಬೈಲು ಇರಲಿಲ್ಲ. ನಾವು ಕೆಲವು ಪ್ರಕರಣಗಳು ಭೇದಿಸುವುದು ಇದು ನಮ್ಮ ಬ್ರೇನಿ ವರ್ಕು, ನಮ್ಮ ಶ್ರಮ, ನಮ್ಮ ನಿಷ್ಠೆ. ಈ ಕೇಸ್ ನಾನು ಡಿಟೆಕ್ಟ್ ಮಾಡಬೇಕು ಅಂತ ಆ ಒಂದು ನಮ್ಮಲ್ಲಿ ಇದ್ದ ಒಂದು ಛಲ. ಹಾಗಾಗಿ ಆ ಪ್ರೇಮಿಗಳ ಹತ್ರ ಯಾವುದೇ ಗೂಗಲ್ ಮ್ಯಾಪ್ ಇರಲಿಲ್ಲ, ಆದರೆ ಅವ್ರ ಹತ್ರ ಒಂದು ಟೂರಿಸ್ಟ್ ಮ್ಯಾಪ್ ಇರ್ತಾ ಇತ್ತು. ಆ ಟೂರಿಸ್ಟ್ ಮ್ಯಾಪ್ನಲ್ಲಿ ಇಡೀ ವರ್ಲ್ಡ್ನಲ್ಲಿ ಯಾವ ಪ್ರಸಿದ್ಧ ಹಿಸ್ಟಾರಿಕಲ್ ಪ್ಲೇಸಸ್ ಇವೆ, ಮತ್ತು ಇವರು ಹೋದರೆ ಯಾವ ನಗರಗಳಲ್ಲಿ ಫಾರಿನರ್ಸ್ ಉಳ್ಕೊಳ್ಳೋಂಥ ರೆಸ್ಟೋರೆಂಟ್ ಆಗಲಿ ಹೋಟೆಲ್ ಯಾವುದು, ಅಲ್ಲಿ ಅವ್ರಿಗೆ ಸ್ವಲ್ಪ ಟ್ಯಾರಿಫ್ ಚೀಪ್ ಆಗಿರಬೇಕು. ಇದೆಲ್ಲ ನೋಡಿಕೊಂಡು ಸೀದಾ ಬೆಂಗಳೂರಿಗೆ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದ ತಕ್ಷಣ ಅಥವಾ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದ ತಕ್ಷಣ ಆ ಮ್ಯಾಪ್ ತೆಗೆದು ನೋಡೋರು ಬೆಂಗಳೂರಿನಲ್ಲಿ ಯಾವ ಹೋಟ್ಲು ಫಾರಿನರ್ಸ್ ಉಳ್ಕೊಳ್ಳುವಂಥದ್ದು ಅಂತ. ಆ ಕಾಲದಲ್ಲಿ ಕಾಟನ್ ಪೇಟ್ ಮುಖ್ಯ ರಸ್ತೆಯಲ್ಲಿ ಒಂದು ಸುಧಾ ಲಾಡ್ಜ್ ಅಂತ ಇತ್ತು. ಆ ಸುಧಾ ಲಾಡ್ಜ್ಗೆ ಬಂದು ಇಬ್ಬರು ಪ್ರೇಮಿಗಳು ಉಳ್ಕೋತಾರೆ. ಉಳ್ಕೊಂಡು ಒಂದು ಅಹಿತಕರವಾದ ಘಟನೆ ಅವತ್ತು ನಡೆದು ಹೋಗುತ್ತೆ. ಇಬ್ಬರು ಬಿರಿಯಾನಿ ಸ್ಕ್ವೇರ್ನಲ್ಲಿ ಇರುವಂತಹ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ ತಿಂಡಿ ತಿನ್ಕೊಂಡು ಬರೋಣ ಅಂತ. ಆ ತಿಂಡಿ ತಿನ್ಕೊಂಡು ಬರೋಣ ಅಂತ ಹೋಗಿ ಅಲ್ಲಿ ತಿಂಡಿಗೆ ಆರ್ಡರ್ ಮಾಡ್ತಾರೆ. ಈ ರೋಶ್ನಾ ಬಾರ್ಕರ್ ಇದ್ದಾಳಲ್ಲ, ಆಕೆಗೆ ಹೊಟ್ಟೆನೂ ಶುರು ಆಗ್ಬಿಡುತ್ತೆ. ಜೊತೆಯಲ್ಲಿದ್ದ ಜೇಮ್ಸ್ ವಿಲಿಯಂ ಸ್ಟುವರ್ಟ್ಗೆ ಅವಳು ಹೇಳ್ತಾಳೆ, ನನಗೇನು ಹೊಟ್ಟೆ ನೋವು ಆಗ್ತಾ ಇದೆ, ನನಗೆ ತಿನ್ನೋಕೆ ಇಷ್ಟ ಇಲ್ಲ, ನೀನು ತಿನ್ಕೊಂಡು ಬಾ ಅಂತ ಹೇಳಿ ನಾನು ಲಾಡ್ಜ್ಗೆ ಹೋಗಿರ್ತೀನಿ. ಆ ಬಿರಿಯಾನಿ ಸ್ಕ್ವೇರ್ನಲ್ಲಿ ಒಂದು ಹೋಟ್ಲ್ ಇರುತ್ತೆ, ರೆಸ್ಟೋರೆಂಟು, ಸವೇರಾ ಹೋಟೆಲ್ ಅಂತ. ಆ ಹೋಟೆಲ್ಗೆ ಇಂದ ಸುಧಾ ಲಾಡ್ಜು ಒಂದು 10 ನಿಮಿಷದ ರಸ್ತೆ. ಇವಳು ಹೋಗಿ ಆಟೋ ರಿಕ್ಷಾ ಎಂಗೇಜ್ ಮಾಡಿಕೊಂಡು ಹೊರಡ್ತಾಳೆ. ಆಟೋ ರಿಕ್ಷಾ ಡ್ರೈವರು ಕರೆದುಕೊಂಡು ಹೋಗಿ ರೇಪ್ ಮಾಡ್ತಾನೆ. ಆಮೇಲೆ ಇವನು ಸ್ಟುವರ್ಟ್ ಇದನಲ್ಲ, ಅವನದು ಕೊಲೆ ಆಗುತ್ತೆ. ಅವನ ಡೆಡ್ ಬಾಡಿ ಚಂದ್ರ ಲೇಔಟ್ ಹತ್ರ ಅತ್ತಿಗುಪ್ಪೆ ಅಂತ ಇದೆ, ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಬೀಸಾಕಿರ್ತಾರೆ ಮೂಟೆಯಲ್ಲಿ ಕಟ್ಬಿಟ್ಟು. ವಿಧಿ ಯಾವ ಥರ ಆಟ ಆಡುತ್ತೆ ಅಂತ ಹೇಳಿದ್ರೆ ಲೈಫ್ನಲ್ಲಿ, ಇಬ್ಬರು ಎಂಥ ಒಂದು ಪ್ರೇಮಿಗಳಂದರೆ ಎಂಥ ಎಂಥ ಕನಸು ಹೊಂದಿದ್ರು ಅವರು. ಇಡೀ ವರ್ಲ್ಡ್ ಟೂರ್ ಮಾಡಕ್ಕೆ ಹೊರಟಿದ್ದು. ಆವತ್ತು ಇವೊಂದು ಕೊಲೆ ಆಗುತ್ತೆ, ಆಕೆ ಮೇಲೆ ರೇಪ್ ಆಗುತ್ತೆ. ಇವನ್ಗೆ ಗೊತ್ತಿಲ್ಲ ಆಕೆ ಮೇಲೆ ರೇಪ್ ಆಗ್ತಾ ಇರೋದು, ಆಕೆಗೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ರೇಪ್ ಮಾಡಿರೋದು. ಆಕೆಗೆ ಗೊತ್ತಿಲ್ಲ ಇವನ್ ಕೊಲೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇಬ್ರು ಈ ಒಂದು ನೇಚರ್ ಡಿವೈಡ್ ಮಾಡಿಬಿಡುತ್ತೆ. ಇಂಥ ಒಂದು ಘಟನೆ ಬೆಂಗಳೂರು ನಗರದಲ್ಲಿ
ರಿಪೋರ್ಟ್ ಆಗುತ್ತೆ, ಎಲ್ಲಾ ಪತ್ರಿಕೆಗಳಲ್ಲಿ ಬರುತ್ತೆ. ಎಲ್ವರೆಗೆ ಅಂತ ಹೇಳಿದ್ರೆ ಚೀಫ್ ಮಿನಿಸ್ಟರ್ ಗಮನಕ್ಕೆ ಹೋಗುತ್ತೆ. ಆವತ್ತು ಬೆಂಗಳೂರು ನಗರದಲ್ಲಿ ನಾನು ಬಸವೇಶ್ವರ ನಗರದ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಪಶ್ಚಿಮ ವಿಭಾಗದ DCP ಶ್ರೀ ಪರ್ವೀನ್ ಸೂದ್ ಅವರಿದ್ದರು. ಹಾಲಿ ಅವರು ಕರ್ನಾಟಕ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು, ಚೀಫ್ ಆಫ್ ದಿ ಪೊಲೀಸ್ ಫಾರ್ ದಿ ಎಂಟೈರ್ ಸ್ಟೇಟ್, DG ಆಗಿದ್ದಾರೆ. ಆವತ್ತು ನಮ್ಮ DCP ಅವರು, ಅದೇ ತಾನೇ ಅವರು ಸಹ ಸರ್ವಿಸು ಪ್ರಾರಂಭಿಸಿ ಒಂದು 6-7 ವರ್ಷ ಆಗಿರ್ಬೋದು. ಯಂಗ್ ಅಂಡ್ ಎನರ್ಜೆಟಿಕ್ ಆಗ ಅವರು. ಮತ್ತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಶ್ರೀರಾಮುಲು ಇದ್ರು. ಇದು ಕೇಸ್ ಡಿಟೆಕ್ಟ್ ಮಾಡುವಂತ ಕರ್ತವ್ಯ ಬೆಂಗಳೂರು ಸಿಟಿ ಪೊಲೀಸ್ದು. ಆಗ ಪರ್ವೀನ್ ಸೂದ್ ಅವರು 5 ಟೀಮ್ಗಳು ಮಾಡ್ತಾರೆ ಪತ್ತೆ ಕಾರ್ಯಕ್ಕೆ. 5 ಟೀಮ್ಗಳು ಮಾಡಿ ಬೇರೆ ಬೇರೆ ಕಡೆ ರವಾನಿಸ್ತಾರೆ. 3 ಡೇಸ್ ಆಗ್ಬಿಡುತ್ತೆ, 4 ಡೇಸ್ ಆಗ್ಬಿಡುತ್ತೆ, ಯಾವುದೇ ಕ್ಲೂ ಸಿಗಲ್ಲ. ಇದು ಘಟನೆ ನಡೆದಿದ್ದು ಜನವರಿ 9ನೇ ತಾರೀಕು 1996ನೇ ಇಸ್ವಿ. ನಾನು ಆ ಸಂದರ್ಭದಲ್ಲಿ ಮೆಡ್ರಾಸ್ಗೆ ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಹೋಗಿರ್ತೀನಿ. ನಾನು ಈ ಪತ್ರಿಕೆಯಲ್ಲಿ ಓದ್ಕೊಂಡು ಹೋದೆ. ಬೇರೆ ಟೀಮ್ಗಳಿವೆಲ್ಲ ಅವರು ತನಿಖೆ ಮಾಡ್ತಾರೆ, ಪತ್ತೆ ಹಚ್ತಾರೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಪರ್ವೀನ್ ಸೂದ್ ಅವರು ನನಗೆ ಫೋನ್ನಲ್ಲಿ ಸಂಪರ್ಕಿಸಿ, ಅಜೀಮ್ ಅವರೇ, ಇಂಥ ಒಂದು ದೊಡ್ಡ ಘೋರ ಅಪರಾಧ ನಡೆದಿದೆ, ಬಹಳ ಭಯಾನಕವಾದ ಅಪರಾಧ ಇದು, ಇಡೀ ಬೆಂಗಳೂರಿನ ನಾಗರಿಕರಿಗೆ ಒಂಥರ ದೊಡ್ಡ ಶಾಕ್ ಆಗಿದೆ. ನನಗೆ ಪ್ರತಿ ದಿವಸ ಬೆಳಗ್ಗೆ ಪೊಲೀಸ್ ಕಮಿಷನರ್ ಕೇಳ್ತಾ ಇದ್ದಾರೆ, ಏನಾಯಿತು ಪತ್ತೆ ಕಾರ್ಯ, ಆರೋಪಿಗಳು ಬಂಧಿಸಿದ್ರ, ಇದರ ಹಿನ್ನೆಲೆಯಿರೋ ಕಥೆ ಏನು ಅಂತ ಹೇಳ್ಬಿಟ್ಟು ಪೊಲೀಸ್ ಕಮಿಷನರ್ಗೆ ಆಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಜಯೇಶ್ ಪಟೇಲ್ ಅವರು ಎವ್ರಿ ಡೇ ಕೇಳ್ತಾ ಇದ್ದಾರೆ, DGP ಕೇಳ್ತಾ ಇದ್ದಾರೆ. ಆಮೇಲೆ ಬ್ರಿಟಿಷ್ ಈ ಇಬ್ರು ಪ್ರೇಮಿಗಳು, ಬ್ರಿಟನ್ನವರು, ಇಂಗ್ಲೆಂಡಿನ ಹೈ ಕಮಿಷನರು, ಅವರು ಸಹ ನನಗೆ ಡೈಲಿ ಫೋನ್ ಮಾಡ್ತಾ ಇದ್ದಾರೆ. ವಾಟ್ ಈಸ್ ದಿ ಪ್ರೋಗ್ರೆಸ್, ಹೇಗೆ ನಡೀತು, ಆರೋಪಿಗಳು ಯಾರು ಈ ಕೇಸ್ನಲ್ಲಿ, ನಿಮ್ಮ ತನಿಖೆ ಸ್ಟೇಟಸ್ ಏನು ಅಂತ ಕೇಳ್ತಾ ಇದ್ದಾರೆ. ನನ್ನ ಹತ್ರ ಜವಾಬಿಲ್ಲ. ಕಮಿಷನರ್ ತಲೆ ಮೇಲೆ ಕೂತಿದ್ದಾರೆ, DGP ತಲೆ ಮೇಲೆ ಕೂತಿದ್ದಾರೆ, ಜಯೇಶ್ ಪಟೇಲ್ ಕೇಳ್ತಾ ಇದ್ದಾರೆ, ಯಾವುದೇ ಪ್ರೋಗ್ರೆಸ್ ಆಗಲಿಲ್ಲ. ನೀವೊಂದು ಕೆಲಸ ಮಾಡಿ, ಕೂಡಲೇ ಮೆಡ್ರಾಸಿಂದ ಬನ್ನಿ, ಈ ಕೇಸಿನ ತನಿಖೆ ನೀವು ವಹಿಸ್ಕೋಬೇಕು ಅಂತ ನನಗೆ ಫೋನ್ನಲ್ಲಿ ಹೇಳ್ತಾರೆ. ನಾನು ಬಹುಶಃ ಜನವರಿ 13ನೇ ತಾರೀಕು ಇರ್ಬೋದು, ಇಫ್ ಐ ಆಮ್ ರೈಟ್. ನಾನು ಮೆಡ್ರಾಸಿಂದ ಬರ್ತೀನಿ. DCP ಅವ್ರ ಕಚೇರಿಗೆ ಹೋದಾಗ DCP ಅವರು ಈ ಕೇಸಿನ ಸಂಪೂರ್ಣ ಡೀಟೇಲ್ಸು, ವಿವರಣೆ ನನ್ನ ಮೇಲೆ ನನಗೆ ಕೊಡ್ತಾರೆ. ಕೇಸ್ ರಿಜಿಸ್ಟರ್ ಆಗಿದ್ದು ಎಲ್ಲಿ ಅಂತ ಹೇಳಿದ್ರೆ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ. ಈ ಅತ್ತಿಗುಪ್ಪೆ ಏನಿದೆ, ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಏನು ಮೂಟೆಯಲ್ಲಿ ಹೆಣ ಸಿಕ್ಕಿತ್ತು, ಅದು ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಅಲ್ಲಿನ ಇನ್ಸ್ಪೆಕ್ಟರ್ಗೆ ನೋಡಿ, ನನಗೆ DCP ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಈ ಕೇಸಿನ ತನಿಖೆ ನೀವು ವಹಿಸ್ಕೋಬೇಕು ಅಂತ, ನೀವು ಕೂಡಲೇ ಆ ಫೈಲ್ ತೊಗೊಂಡು ನಮ್ಮ ಬಸವೇಶ್ವರ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತೀನಿ. ಅವ್ರ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ, ಯಾವ ಸೆಕ್ಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ ಮತ್ತು ಇದರ ಬಗ್ಗೆ ಇರುವ ಮಾಹಿತಿ ಏನು ಅಂತ ಹೇಳಿದಾಗ ಅವರು ಡೀಟೇಲ್ ಆಗಿ ಹೇಳ್ತಾರೆ. ಹೆಣ ಸಿಕ್ತು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ. ನಾವು ಬಟ್ಟೆ ಸರ್ಚ್ ಮಾಡಿದಾಗ ಜೇಬ್ನಲ್ಲಿ ಒಂದು ಚಲನ್ ಸಿಕ್ತು, ಒಂದು ಚೀಟಿ ಸಿಕ್ತು. ಆ ಚೀಟಿ ಯಾವುದಂತ ಹೇಳಿದ್ರೆ ಟ್ರಾವೆಲರ್ಸ್ ಚೆಕ್ ಎನ್ಕ್ಯಾಶ್ ಮಾಡಿರ್ತಾನೆ ಅವನು. ಅದು ಫಾರಿನ್ ಎಕ್ಸ್ಚೇಂಜ್ ಬ್ಯಾಂಕ್ ಇದೆ MG ರೋಡ್ನಲ್ಲಿ. ಅಲ್ಲಿ ಹೋಗ್ಬಿಟ್ಟು ಇರುತ್ತೆ, ಚೆಕ್ ಬುಕ್ ಇರುತ್ತೆ. ಅದು ಕೊಟ್ಟಾಗ ಏನಾಗುತ್ತೆ, ಎಷ್ಟು ಹಣ ಬೇಕೋ ಅವರು ಅಲ್ಲಿಂದ ಎನ್ಕ್ಯಾಶ್ ಮಾಡ್ಕೋಬೋದು. ಅದು ಹೋಗಿ ಎನ್ಕ್ಯಾಶ್ ಮಾಡ್ಕೊಂಡು ಬಂದಿರುತ್ತದು ರಸೀದಿ ಇರುತ್ತೆ. ಆಗ ಚಂದ್ರ ಲೇಔಟ್ ಪೊಲೀಸ್ನವ್ರು ಹೋಗಿ ಅಲ್ಲಿ ವಿಚಾರಿಸಿದಾಗ, ಇಷ್ಟು ರೂಪಾಯಿ ಇವನು ತಗೊಂಡಿದ್ದಾನೆ, 10,000 ರೂಪಾಯಿನೋ ಸಮ್ ಅಮೌಂಟ್ ವಿಡ್ರಾ ಮಾಡಿದ್ದಾನೆ, ಟ್ರಾವೆಲರ್ಸ್ ಚೆಕ್ ಕೊಟ್ಬಿಟ್ಟು ನಾವು ಒಂದು ಫಾರ್ಮ್ ಫಿಲಪ್ ಮಾಡಿದ್ದಾರೆ. ಆ ಫಾರ್ಮ್ನಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ವಾಸ ಅಂತ ನಮ್ಮ ಒಂದು ಪ್ರಶ್ನೆ ಏನಿದೆ, ಸುಧಾ ಲಾಡ್ಜ್ ಅಂತ ಬರೆದಿರ್ತಾನೆ ಅದರಲ್ಲಿ ಅಂತ. ಆಗ ಪೊಲೀಸರು ಸುಧಾ ಲಾಡ್ಜ್ಗೆ ಹೋಗ್ತಾರೆ, ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸ್ಬಿಡ್ತಾರೆ ವಿಕ್ಟೋರಿಯಾ ಆಸ್ಪತ್ರೆ ಶವಗಾರಕ್ಕೆ. ಆ ಸುಧಾ ಲಾಡ್ಜ್ಗೆ ಹೋಗಿ ನೋಡಿದಾಗ ಇವನ ಪ್ರಿಯತಮೆ ರೋಷನ್ ಬಾರ್ಕರ್ ಆ ರೂಮ್ನಲ್ಲಿ ಮಲಗಿರ್ತಾಳೆ. ಅವಳ ಮೇಲೆ ರೇಪ್ ನಡೆದಿತ್ತಲ್ಲ, ಇನ್ನು ಆ ಶಾಕ್ ಹೋಗಿರಲಿಲ್ಲ, ಸೆಮಿ ಅನ್ಕಾನ್ಷಿಯಸ್ ಟೈಪ್ ಇರ್ತಾಳೆ. ಆಗ ಹೋಗಿ ಪ್ರಶ್ನೆ ಮಾಡಿದಾಗ ಅವತ್ತು ಏನಾಯಿತು ಅಂತ ಡೀಟೇಲ್ ಹೇಳ್ತಾಳೆ. ನಾನು ಮತ್ತು ನನ್ನ ಪ್ರಿಯತಮ ಇಬ್ಬರು ತಿಂಡಿ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿ ಸ್ಕ್ವೇರ್ಗೆ ಹೋಗ್ತೀವಿ. ಅಲ್ಲಿ ಒಂದು ಸವೇರಾ ಹೋಟ್ಲ್ ಇರುತ್ತೆ. ನನಗೆ ಈ ಥರ ಹೊಟ್ಟೆ ನೋವಾಗುತ್ತೆ. ಆಗ ಜೇಮ್ಸ್ ವಿಲಿಯಂ ಸ್ಟುವರ್ಟು, ಆಕೆ ಫ್ರೆಂಡು, ನೀನು ಹೋಟ್ಲಿಗೆ ಹೋಗು ವಾಪಸ್ಸು, ನಾನು ತಿಂಡಿ ಆರ್ಡರ್ ಮಾಡಿದ್ದೀನಿ, ತಿಂಡಿ ತಿನ್ಕೊಂಬರ್ತೀನಿ ಅಂತ ಹೇಳ್ತಾನೆ. ನಾನು ಹೋಗಿ ಒಂದು ಆಟೋ ರಿಕ್ಷಾದಲ್ಲಿ ಕೂತ್ಕೊಳ್ತೀನಿ. ಕೂತ್ಕೊಂಡಾಗ ಆಟೋ ರಿಕ್ಷಾ ಡ್ರೈವರ್ ಕೇಳ್ತಾನೆ ಎಲ್ಲಿ ಹೋಗಬೇಕು ಅಂತ. ನಾನು ಇಂಥ ಸುಧಾ ಲಾಡ್ಜ್ಗೆ ಹೋಗಬೇಕು ಅಂತ, ಕೂತ್ಕೊಳ್ಳಿ ಅಂತ ಕೂರಿಸ್ಕೊಂಡು, ಅದು ಇರೋದು 10 ನಿಮಿಷದ ದಾರಿ.
ಇವನು ನನಗೆ 15-20 ನಿಮಿಷ ಕರೆದುಕೊಂಡು ಹೋಗ್ತಾನೆ ಇರ್ತಾನೆ. ಆಗ ನಾನು ಇಂಗ್ಲೀಷ್ನಲ್ಲಿ ವೇರ್ ಆರ್ ಯು ಟೇಕಿಂಗ್ ಮೀ, ಸುಧಾ ಲಾಡ್ಜ್ ಇಸ್ ಜಸ್ಟ್ ಅಟ್ ಎ ಡಿಸ್ಟೆನ್ಸ್ ಆಫ್ 10 minutes, ವೇರ್ ಆರ್ ಯು ಟೇಕಿಂಗ್ ಮೀ, ಸ್ಟಾಪ್ ದ ವೆಹಿಕಲ್ ಅಂತ ಕೇಳಿದ್ರು ಅವನು ಲೆಕ್ಕಿಸದೆ ನನಗೆ ಕರ್ಕೊಂಡು ಹೋಗ್ತಾನೆ ಇರ್ತಾನೆ. ನನಗೆ ಡೌಟ್ ಬಂದ್ಬಿಡುತ್ತೆ, ಅನುಮಾನ ಬಂತು. ಆಗ ನಿಲ್ಲಿಸು ಅಂತ ಹೇಳಿದ್ರೆ ನಿಲ್ಲಿಸಿಲ್ಲ. ನನ್ನ ವ್ಯಾನಿಟಿ ಬ್ಯಾಗ್ನಲ್ಲಿ ಒಂದು ಸ್ಮಾಲ್ ಚಾಕು ಇತ್ತು. ಆ ಚಾಕು ತಗೊಂಡು ಅವನು ಬೆನ್ನಿಗೆ ಹೊಡಿತೀನಿ ನಾನು. ಆದರೂ ಸಹ ಅವನು ಬಿಟ್ಟಿಲ್ಲ. ಸೀದಾ ಕರ್ಕೊಂಡು ಹೋಗಿ ರಾಜರಾಜೇಶ್ವರಿ ನಗರ, ಆಮೇಲೆ ನಾವು ಐಡೆಂಟಿಫೈ ಮಾಡಿದ ಜಾಗ, ಬಟ್ ಕರ್ಕೊಂಡು ಹೋಗಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಆರ್ಚ್ ಇದೆ ನೋಡಿ. ಆರ್ಚ್ ಪಕ್ಕದಲ್ಲಿ ಈ ಬುಷಸ್ ಇವೆ, ಗಿಡಗಳು. ಅದು ಒಂದು ತರಹದ ನಿರ್ಜನ ಪ್ರದೇಶ. ಅದು ಯಾರು ಜನ ಓಡಾಡಲ್ಲ. ಫೋರ್ಸ್ಬಲಿ ರೇಪ್ ಮಾಡ್ತಾರೆ, ಅತ್ಯಾಚಾರ ನಡೆಸ್ತಾನೆ, ಬಾಯಿ ಮುಸ್ತಾನೆ. ಇವಳು ಅನ್ಕಾನ್ಷಿಯಸ್ ಆಗಿಬಿಡ್ತಾಳೆ. ಮಾಡಿಬಿಟ್ಟು ಆಟೋ ರಿಕ್ಷಾ ಹತ್ಕೊಂಡು ಹೊರಟೋಗ್ತಾನೆ. ಅವನೊಬ್ಬ ಕಾಮುಕ. ಬಹುಶಃ ಅವನೇನು ತಿಳ್ಕೊಂಡ ಅಂತ ಹೇಳಿದ್ರೆ, ಫಾರಿನರ್ಸ್ಗೆ ನಾವು ಎಲ್ಲಿ ಮುಟ್ಟಿದ್ರು ನಡೆಯುತ್ತೆ, ಎಂಜಾಯ್ ಮಾಡಿದ್ರು ಅವ್ರು ಯಾರಿಗೂ ಹೇಳಲ್ಲ, ಈ ಥರ ಒಂದು ಮೈಂಡ್ ಸೆಟ್ ಆಗಿತ್ತು. ಇವನು ಆಟೋ ಹತ್ಕೊಂಡು ಹೊರಟೋಗ್ತಾನೆ. ಇವಳು ಸುಮಾರು ಹೊತ್ತು ಅದೇ ಜಾಗದಲ್ಲಿ ರಾತ್ರಿ 12 ಗಂಟೆವರೆಗೂ ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತಾಳೆ. ಆಮೇಲೆ ಆರ್ಚ್ ಹತ್ರ ಮೇನ್ ರೋಡ್, ಮೈಸೂರು ರೋಡ್ಗೆ ಬಂದು ಒಂದು ಲಾರಿಗೆ ಕೈ ತೋರಿಸಿ ಸ್ಟಾಪ್ ಮಾಡ್ತಾರೆ. ನನಗೆ ಸ್ವಲ್ಪ ಯಾವುದರ ಹತ್ತಿರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಅವ್ರು ತಗೊಂಡು ಹೋಗಿ ವಿಜಯನಗರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಆಗ ಟೈಮ್ ರಾತ್ರಿ 12:30 ಆಗಿರುತ್ತೆ. ನಮ್ಮ ಪೊಲೀಸರಿಗೆ ಸರಿಯಾದ ಇಂಗ್ಲೀಷ್ ಅರ್ಥ ಆಗಲಿಲ್ಲ. ಇವಳು ಹೇಳ್ತಾಳೆ, ಸಂಬಡಿ ಕಿಡ್ನ್ಯಾಪ್ ಮೀ, ಫೋರ್ಸಿಬಲಿ ಟೇಕನ್ ಮೀ, ಹಿ ರೇಪ್ಡ್ ಮೀ ಅಂತ ಹೇಳ್ಬಿಟ್ಟು. ಇವ್ರಿಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಆಮೇಲೆ ವೇರ್ ಡು ಯು ಸ್ಟೇ, ಎಲ್ಲಿರ್ತೀರ ಅಂತ ಕೇಳಿದಾಗ, ಯು ಪ್ಲೀಸ್ ಎಂಗೇಜ್ ಒನ್ ಆಟೋ ರಿಕ್ಷಾ, ಐ ವಿಲ್ ಗೋ ಟು ಸುಧಾ ಲಾಡ್ಜ್ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಸುಧಾ ಲಾಡ್ಜ್ಗೆ ಆಟೋ ರಿಕ್ಷಾ ಡ್ರೈವರ್ಗೆ ಹೇಳ್ಬಿಟ್ಟು ಕಳಿಸ್ಬಿಡ್ತಾಳೆ. ಪೊಲೀಸರು ಡೀಟೇಲ್ ಆಗಿ ವಿಚಾರಣೆ ಮಾಡೋಕ್ಕೆ ಹೋಗಲ್ಲ. ಅಲ್ಲಿ ಹೋಗ್ಬಿಟ್ಟು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗಿರ್ತಾಳೆ ಅವಳು. ಈ ಡೆಡ್ ಬಾಡಿ ಸಿಕ್ಕದ ಮೇಲೆ ಇನ್ವೆಸ್ಟಿಗೇಷನ್ ಕಾಲದಲ್ಲಿ ಅವರು ಹೋಗಿ ಲಾಡ್ಜ್ನಲ್ಲಿ ನೋಡಿದಾಗ ಇವಳು ಸೆಮಿ ಅನ್ಕಾನ್ಷಿಯಸ್ ಸ್ಟೇಜ್ನಲ್ಲಿ ಇರ್ತಾಳೆ. ಅವಳಿಗೆ ಇವನಿಗೆ ಮರ್ಡರ್ ಆಗಿರೋದು ವಿಚಾರ ಗೊತ್ತೇ ಇಲ್ಲ. ಜೇಮ್ಸ್ ವಿಲಿಯಂ ಸ್ಟುವರ್ಟ್ ಇನ್ನೂ ಬಂದಿಲ್ಲ, ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇದು ನಾನು ಪೊಲೀಸ್ ಇನ್ಸ್ಪೆಕ್ಟರಿಂದ ಈ ಮಾಹಿತಿ ಪಡ್ಕೊಂಡೆ, ಚಂದ್ರ ಲೇಔಟ್ ಪೊಲೀಸ್ ಇನ್ಸ್ಪೆಕ್ಟರಿಂದ. ಈಗ ನನ್ನ ಮುಂದೆ ಇರುವಂಥ ಸವಾಲು ಏನು? ಕೇಸ್ ಪತ್ತೆ ಮಾಡಬೇಕು. ಜೇಮ್ಸ್ ವಿಲಿಯಂ ಸ್ಟುವರ್ಟ್ಗೆ ಮರ್ಡರ್ ಮಾಡಿದ್ರು ಯಾರು? ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿ ಅತ್ತಿಗುಪ್ಪೆ ರೈಲ್ವೆ ಟ್ರ್ಯಾಕ್ ಹತ್ರ ತಗೊಂಡು ಬೀಸ್ ಹಾಕಿದ್ದು ಯಾರು? ನಿಜವಾದ ಕಲ್ಪಿಟ್ಸ್ ಯಾರು? ಇದು ಪತ್ತೆ ಮಾಡುವಂಥ ಜವಾಬ್ದಾರಿ ನನ್ನ ಮೇಲೆ ಇತ್ತು. ನಾನೇನು ಮಾಡ್ತೀನಿ, ಆ ಇನ್ಸ್ಪೆಕ್ಟರ್ ಕಡೆಯಿಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಳ್ತೀನಿ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಡೆತ್ ಈಸ್ ಡ್ಯೂ ಟು ಅನ್ ಅಸಾಲ್ಟ್ ಆನ್ ದಿ ಹೆಡ್ ಆಫ್ ದಿ ಡಿಸೀಸ್, ತಲೆ ಮೇಲೆ ಬಲವಂತವಾಗಿ ಹೇಟ್ ಬಿದ್ದ ಕಾರಣ ಇವನು ಸಾವು ನಪ್ಪಿದ್ದಾನೆ ಅಂತ. ನಾನೇನು ಮಾಡ್ತೀನಿ, ಸೀದಾ ವಿಕ್ಟೋರಿಯಾ ಆಸ್ಪತ್ರೆ ಶವಗಾರ ಇದೆಯಲ್ಲ, ಅಲ್ಲಿ ಫೋರೆನ್ಸಿಕ್ ಮೆಡಿಸಿನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಫೋರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಡಾಕ್ಟರ್ಸ್ ಅಲ್ಲಿ ಇರ್ತಾರೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಇರ್ತಾರೆ. ಅಲ್ಲಿ ವರದಿ ಆಗುವಂತಹ ಎಲ್ಲ ಕೇಸಸ್ಗಳು ಪೋಸ್ಟ್ ಮಾರ್ಟಮ್ ಮಾಡೋದು, ಅದಕ್ಕೆ ಅವರ ಅಭಿಪ್ರಾಯ ಕೊಡುವಂಥದ್ದು, ಈ ಕೆಲಸ ಈ ಡಿಪಾರ್ಟ್ಮೆಂಟು, ಫೋರೆನ್ಸಿಕ್ ಮೆಡಿಸಿನ್ ಅಂತ ಡಿಪಾರ್ಟ್ಮೆಂಟ್. ಆಗ ಅಲ್ಲಿ ಡಾಕ್ಟರ್ ಒಬ್ಬರು ಮಂಜುನಾಥ್ ಅಂತ ಇರ್ತಾರೆ. ನಾನು ಫೈಲ್ ತಗೊಂಡು ಹೋಗ್ತೀನಿ, ಸರ್ ಇದು ಪೋಸ್ಟ್ ಮಾರ್ಟಮ್ ತಾವು ಮಾಡಿದಿರಿ, ದಯವಿಟ್ಟು ನನಗೆ ತಿಳಿಸಿ, ಈ ಜೇಮ್ಸ್ ವಿಲಿಯಂ ಸ್ಟುವರ್ಟು ಡಿಸೀಸ್ಡ್ ಏನಿದ್ದಾನೆ, ಯಾವ ಹೇಟಿಂದ ಅವನ ಮರಣ ಉಂಟಾಯಿತು, ಯಾವ ಗಾಯದಿಂದ ಅವನ ಡೆತ್ ಉಂಟಾಯಿತು ಅಂತ ಹೇಳಿದಾಗ, ಅಜೀಮ್ ಅವರೇ ನೋಡಿ, ಒಂದೇ ಒಂದು ಹೇಟ್ ಬಿದ್ದಿರೋದು ತಲೆ ಮೇಲೆ. ಆ ಹೇಟು ಯಾವ ಆಯದಿಂದ ಆಯಿತು ಅಂತ ಕೇಳಿದಾಗ, ಬಹುಶಃ ಬ್ಲಂಟ್ ವೆಪನ್ ಅಂತ ಹೇಳ್ತೀವಿ ನಾವು. ಬ್ಲಂಟ್ ಅಂತ ಹೇಳಿದ್ರೆ ಚೂಪಾಗಿರೋದಕ್ಕೆ ಶಾರ್ಪ್ ವೆಪನ್ ಅಂತ ಹೇಳ್ತೀವಿ. ಬ್ಲಂಟ್ ಅಂತ ಹೇಳಿದ್ರೆ ಯಾವುದೊಂದು ಕಲ್ಲಾಗಿರ್ಬೋದು, ದೊಣ್ಣೆ ಆಗಿರ್ಬೋದು, ರಾಡ್ ಆಗಿರ್ಬೋದು, ಅಂತಹ ಒಂದು ವೆಪನ್ನಿಂದ ಒಂದೇ ಒಂದು ಹೇಟ್ ಬಿದ್ದಿದೆ ಅವನಿಗೆ. ಆ ಹೇಟ್ ಬಿದ್ದ ಕಾರಣ ಬ್ರೇನ್ ಹ್ಯಾಮರೇಜ್ ಆಗಿದೆ. ಬ್ರೇನ್ ಹ್ಯಾಮರೇಜ್ ಆದಾಗ ನಮ್ಮ ದೇಹದಲ್ಲಿ ವೈಟಲ್ ಪಾರ್ಟ್ಸ್ಗಳೇನಿರುತ್ತೆ, ಹಾರ್ಟ್ ಇರುತ್ತೆ, ಲಿವರ್ ಇರುತ್ತೆ, ಅದು ಸ್ಟಾಪ್ ಆಗಿಬಿಡುತ್ತೆ. ಬ್ರೇನ್ ಹ್ಯಾಮರೇಜ್ ಆದ ತಕ್ಷಣ ಈ ವೈಟಲ್ ಪಾರ್ಟ್ ಆಫ್ ದಿ ಬಾಡಿ ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ ಇವನು ಡೆತ್ ಆಗಿದೆ ಅಂತ ಡಾಕ್ಟರ್ ನಿಮ್ಗೆ ತಿಳಿಸ್ತಾರೆ.
ಇನ್ನೊಂದು ಬಹಳ ಸಿಂಪಲ್ ಪ್ರಶ್ನೆ ಅವ್ರು ಕೇಳ್ತೀನಿ, ಮಿಸ್ಟರ್ ಡಾಕ್ಟರ್, ಕ್ಯಾನ್ ಯು ಟೆಲ್ ಮಿ ಆಫ್ಟರ್ ಗೆಟಿಂಗ್ ಎ ಅಸಾಲ್ಟ್ ಆನ್ ದಿ ಹೆಡ್ ಹೌ ಮಚ್ ಟೈಮ್ ದಿಸ್ ಡಿಸೀಸ್ ಹಸ್ ಕನ್ಸ್ಯೂಮ್ ಟು ಡೈ ಅಂತ. ಏನು ಈ ಹೊಡೆತ ಬಿದ್ದ ಮೇಲೆ ತಾವು ಹೇಳ್ತೀರಾ ಇನ್ಸ್ಟೆಂಟ್ ಡೆತ್ ಆಗಿದೆ ಅಂತಬಿಟ್ಟು, ಎಷ್ಟು ಇಮಿಡಿಯೇಟ್ ಡೆತ್ ಆಗಿದೆ ಅಂತ. ಎಷ್ಟು ನಿಮಿಷಗಳು ತಗೊಂಡಿರ್ಬೋದು ಈ ಹೆಡ್ ಬಿದ್ದ ಮೇಲೆ? ಏನು ಬದುಕಿದ್ನ ಇನ್ಸ್ಟೆಂಟ್ ಡೆತ್ ಆಯ್ತಾ ಅಂತ ಕೇಳಿದಾಗ ಮಿಸ್ಟರ್ ಅಜೀಮ್ ಮ್ಯಾಕ್ಸಿಮಮ್ 1 ನಿಮಿಷದಲ್ಲಿ ಸತ್ತೋಗಿದ್ದಾನೆ ಅವನು. ಆ ಹೆಡ್ ಬಿದ್ದ ತಕ್ಷಣ 1 ನಿಮಿಷದಲ್ಲಿ ಸತ್ತೋಗಿದ್ದಾನೆ ಅಂತ ನನಗೆ ತಿಳಿಸಿದ್ರು. ಆಗ ನಾನು ಏನು ಲೆಕ್ಕಾಚಾರ ಹಾಕಿದೆ ಅಂತ ಹೇಳಿದ್ರೆ, ನಮ್ಮ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ತನಿಖೆ ಕಾಲದಲ್ಲಿ ಕೆಲವು ಪ್ರಶ್ನೆಗೆ ಉತ್ತರ ಕೊಡಬೇಕು ನಾವು. ಅದು ಏನು ಅಂತ ಹೇಳಿದ್ರೆ, ನಾವು ಮಾತ್ರ ಬರಿಬೇಕಾದ್ರೆ ಬರಿತೀವಿ, ಹೂ ಹ್ಯಾಸ್ ಸೀನ್ ದ ಡಿಸೀಸ್ಡ್, ಹೂ ಹ್ಯಾಸ್ ಸೀನ್ ಹಿಮ್ ಲಾಸ್ಟ್ ಅಲೈವ್ ಅಂತ. ಹೂ ಹ್ಯಾಸ್ ಸೀನ್ ಹಿಮ್ ಅಲೈವ್ ಲಾಸ್ಟ್, ಅವನು ಬದುಕಿದಾಗ ಕೊನೆಯದಾಗಿ ನೋಡಿದ್ದ ವ್ಯಕ್ತಿ ಯಾರು, ಯಾವಾಗ, ಯಾವತ್ತು, ಎಷ್ಟು ಸಮಯ, ಎಲ್ಲಿ ಅಂತ ಹೇಳ್ಬಿಟ್ಟು. ಈಗ ಕೊನೆಯದಾಗಿ ನೋಡಿರೋದು ರೋಷ್ನಾ ಬಾರ್ಕರ್ ಹೋಟೆಲ್ನಲ್ಲಿ ನೋಡಿದ್ದವಳು. ಏನು ಬಿರಿಯಾನಿ ಸ್ಕ್ವೇರ್ನಲ್ಲಿ ಊಟಕ್ಕೆ ಹೋಗಿದ್ರು ಇವರು, ತಿಂಡಿ ತಿನ್ನಕ್ಕೆ ಹೋಗಿದ್ರು. ಆ ಹೋಟೆಲ್ನಿ ಕೊನೆಯದಾಗಿ ನೋಡಿದ್ದು ಸವೇರಾ ಹೋಟ್ಲು. ಹಾಗಿದ್ರೆ ಅವನು ಅಲ್ಲಿಂದ ಸೀದಾ ಲಾಡ್ಜ್ಗೆ ಹೋಗಬೇಕಾಗಿತ್ತು. ಅವನು ಮರ್ಡರ್ ಆಗಿದೆ. ಡಾಕ್ಟರ್ ಪ್ರಕಾರ ರಸ್ತೆಯಲ್ಲಿ ಏನಾರ ಗಲಾಟೆ ಆಗಿದ್ರೆ, ಹೋಟೆಲ್ನಲ್ಲಿ ಗಲಾಟೆ ಆಗಿದ್ರೆ ಅವರು ಆರೋಪಿಗಳು ಏನು ಮಾಡೋರು ಅಂತೇಳಿ ಬಾಡಿ ಅಲ್ಲೇ ಬಿಟ್ಟು ಓಡೋಗ್ಬಿಡೋರು. ಇದು ಬಹುಶಃ ಎಲ್ಲೋ ಒಂದು ನಿರ್ಜನ ಪ್ರದೇಶದಲ್ಲಿ ಇವನಿಗೆ ಮರ್ಡರ್ ಮಾಡಿದ್ದಾರೆ, ಯಾವುದೋ ಒಂದು ಐಸೋಲೇಟೆಡ್ ಪ್ಲೇಸ್ನಲ್ಲಿ ಮರ್ಡರ್ ಮಾಡಿದ್ದಾರೆ, 4 ಗೋಡೆಗಳ ಮಧ್ಯ ಮರ್ಡರ್ ಮಾಡಿದ್ದಾರೆ. ಮರ್ಡರ್ ಮಾಡಿದ್ಮೇಲೆ ಬಾಡಿ ಡಿಸ್ಪೋಸ್ ಮಾಡಿದ್ದು ಹೇಗೆ ಅಂತ ಹೇಳಿ ಅವರು ಮಾತನಾಡಿಕೊಂಡು ಈ ಒಂದು ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿ ಯಾವುದೋ ಒಂದು ವೆಹಿಕಲ್ನಿ ಟ್ರಾನ್ಸ್ಪೋರ್ಟ್ ಮಾಡಿ ಬಾಡಿ ಅಲ್ಲಿ ಅತ್ತಿಗುಪ್ಪೆ ರೈಲ್ವೆ ಟ್ರ್ಯಾಕ್ ಹತ್ರ ಬೀಸಾಕಿರ್ಬೋದು ಅಂತ ನಾನು ತೀರ್ಮಾನಕ್ಕೆ ಬರ್ತೀನಿ. ಈಗ ಸವೇರಾ ಹೋಟೆಲ್ ಹತ್ರ ಲಾಸ್ಟ್ ನೋಡಿದ್ದು ಇದು 4 ಗೋಡೆ ಮಧ್ಯ ನಡೆದಿರುವಂಥ ಕತೆ, ರೋಡ್ ಮೇಲೆ ನಡೆದಿಲ್ಲ. 1 ನಿಮಿಷದಲ್ಲಿ ಮನುಷ್ಯ ಒಂದು ಹೇಟಕ್ಕೆ ಸತ್ತೋದ್ರೆ ಅವ್ರು ಎಲ್ಲಿ ಬಾಡಿ ಎತ್ಕೊಂಡು ಹೋಗ್ತಾರ? 100 ಜನ 1000 ಜನ ಓಡಾಡುವಂಥ ಜಾಗ. ನಾನೇನು ಮಾಡ್ತೀನಿ, ಈ ಒಂದು ಥಿಯರಿ ಡೆವಲಪ್ ಮಾಡಿ ಎಲ್ಲಿ ಈ ಜಾಗ ಐಸೋಲೇಟೆಡ್ ಜಾಗ ಎಲ್ಲಿದೆ ಸುತ್ತಮುತ್ತ, ಬಿರಿಯಾನಿ ಸ್ಕ್ವೇರ್ನಲ್ಲಿ ಸುತ್ತಮುತ್ತ ಜಾಗ ಯಾವುದು ಅಂತ ಹೋಗಿ ರಾತ್ರಿ ಹೋಗ್ತೀನಿ. ಒಂದು ಜಾಗ ಸಿಕ್ಕುವುದು ಆ ಸವೇರಾ ಹೋಟೆಲ್ ಎದುರಿಗೆ, ಅಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇದೆ, ಅದು ಅಲ್ಲಿ ಒಬ್ಬ ವಾಚ್ಮನ್ ಇರ್ತಾನೆ. ಆಮೇಲೆ ನೆಕ್ಸ್ಟು ಫಿಲೋಮಿನಾ ಚರ್ಚ್ ಇದೆ, ಅಲ್ಲಿ ಆ ಚರ್ಚ್ ಒಂದು ಐಸೋಲೇಟೆಡ್ ಪ್ಲೇಸ್, ಯಾವ ಜನ ಮೇಲ್ಗಡೆ ಹತ್ತು ಹೋಗ್ಬೇಕು, ಯಾರು ಹೋಗ್ತಾರೆ ಅಲ್ಲಿ. ಆಮೇಲೆ ಆ ಜಾಗ ಅಬ್ಸರ್ವ್ ಮಾಡಿದಾಗ ಆ ಚರ್ಚ್ ಎದುರಿಗೆ ಒಂದು ಶೀಟ್ಗಳು ಹೊಡೆದಿರ್ತಾರೆ, ಸ್ಟೀಲ್ ಶೀಟ್ಗಳು ಸುತ್ತ. ಒಂದು ಪಕ್ಷ ಎಲ್ಲರ ಒಂದು ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಶೀಟ್ಗಳು ಹೊಡಿತಾರೆ. ಮೊದಲು ಅಲ್ಲಿ ಪೆಟ್ರೋಲ್ ಬಂಕ್ ಇತ್ತು. ಅರೆ ಇಲ್ಲಿ ಪೆಟ್ರೋಲ್ ಬಂಕ್ ಇತ್ತಲ್ಲ ಮೊದಲು, ಶೀಟ್ಗಳಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ ಅಬ್ಯಾಂಡನ್ ಮಾಡಿ ಇಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇರ್ಬೋದು ಅಂತ ಅದು ಗುರುತಿಸಿದೆ. ನಾವು ರಿಯಲ್ ಥಿಯರಿ ಹೇಳಿದ್ರೆ ಯಾರು ಹೇಳ್ತಾರೆ ನಮಗೆ ಕತೆ? ವೆಟರ್ನರಿ ಹಾಸ್ಪಿಟಲ್ ಪ್ರೆಮಿಸಸ್ಗೆ ಹೋಗ್ತೀನಿ ನಾನು. ಹೋಗ್ಬಿಟ್ಟು ರೇ ಇಂಥ ತಾರೀಕು ಸಂಜೆ ಒಂದು 10 ಗಂಟೆ 11 ಗಂಟೆಯಲ್ಲಿ ಯಾರೋ ಇಲ್ಲಿ ಬಂದು ಒಳಗಡೆ ಗಲಾಟೆ ಮಾಡ್ಕೋತಾ ಇದ್ರು ಅಂತ ಇಬ್ಬರು, ನೀವೇನು ನೋಡಿದ್ರಾ? ಇಲ್ಲ ಸರ್, ಯಾವುದು ಗಲಾಟೆ ನಡೆದಿಲ್ಲ, ದಿನ ನಾನೇ ಸರ್ ವಾಚ್ಮ್ಯಾನು ಇಲ್ಲಿ, ನಾನು ಸಂಜೆ 6 ಗಂಟೆಗೆ ಬಂದರೆ ಬೆಳಗ್ಗೆ 6 ಗಂಟೆ 7 ಗಂಟೆವರೆಗೂ ಇರ್ತೀನಿ ಸರ್, ಇಲ್ಲಿ ಯಾವುದು ಗಲಾಟೆ ನಡೆದಿಲ್ಲ ಅಂತ ಹೇಳ್ತಾನೆ. ನಂತರ ನಾನು ಚರ್ಚ್ಗೆ ಹೋಗ್ತೀನಿ. ಚರ್ಚ್ನಲ್ಲಿ ಸೆಕ್ಯೂರಿಟಿ ಇರುತ್ತೆ. ರೇ ಇಂಥ ತಾರೀಕು ಇಷ್ಟು ಗಂಟೆಗೆ ಶನಿವಾರ ಆಟೋ ರಿಕ್ಷಾ ಡ್ರೈವರು ಮತ್ತು ಇನ್ನೂ ಕೆಲವರು ಗಲಾಟೆ ಮಾಡ್ಕೋತಾ ಇದ್ರಂತೆ, ಹೊಡೆದಾಡ್ಕೊಳ್ತಾ ಇದ್ರಂತೆ, ನೀವೇನು ನೋಡಿದ್ರಾ? ಇಲ್ಲ ಸರ್ ಅಂತಿದ್ದು ನಡೆದೇ ಇಲ್ಲ ಸರ್, ಅವತ್ತು ನಾನಿದ್ದೆ ಸರ್. ಫ್ರೆಂಡ್ನಲ್ಲಿ ಏನು ರೀ ಶೀಟ್ ಹೊಡೆದಿರೋದು ಅಂತ ಸೆಕ್ಯೂರಿಟಿ ಗಾರ್ಡ್ ಕೇಳ್ತೀನಿ. ಸರ್ ಮೊದಲು ಪೆಟ್ರೋಲ್ ಬಂಕ್ ಇತ್ತಲ್ಲ ಸರ್, ಅದು ಕ್ಲೋಸ್ ಆಗಿದೆ ಸರ್, ಅದೇನೋ ಜಾಗದ ಬಗ್ಗೆ ಡಿಸ್ಪ್ಯೂಟ್ ಇದೆ ಅಂತೆ, ಹಾಗಾಗಿ ಎಲ್ಲ ಶೀಟ್ಗಳು ಹಾಕಿದ್ದಾರೆ ಸರ್, ಅಲ್ಲೂ ಸೆಕ್ಯೂರಿಟಿ ಇದ್ದಾರೆ ಸರ್, ಅವ್ರಿಗೆ ಕೇಳಿ ಸರ್ ಅಂತ ನನಗೆ ಹೇಳ್ತಾರೆ. ನಾನು ಹೋಗ್ಬಿಟ್ಟು ಬಾಗಲ್ ತಟ್ತೀನಿ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬರ್ತಾನೆ, ಅವನಿಗೆ ಕೇಳ್ತೀನಿ, ನನಗೆ ಗೊತ್ತಿಲ್ಲ ಸರ್, ನಾನು ಮೊನ್ನೆ ಬಂದು 3 ಡೇಸ್ ಆಯ್ತು ಸರ್, 4 ಡೇಸ್ ಆಯಿತು, ಇದು ಯಾರ್ದು, ನೀನು ಯಾವ ಸೆಕ್ಯೂರಿಟಿ ಅಂತ ಕೇಳಿದಾಗ ನಾನು ಗರುಡ ಸೆಕ್ಯೂರಿಟಿ ಸರ್ ಅಂತಾನೆ. ನಮ್ಮ ಗರುಡಾಚಾರ್ ಇದಾರಲ್ಲ ಪ್ರೆಸೆಂಟ್ MLA ಉದಯ್ ಗರುಡಾಚಾರ್, ಅವರು ಒಂದು ಸೆಕ್ಯೂರಿಟಿ ನಡೆಸ್ತಾ ಇದ್ರು ಆ ಕಾಲದಲ್ಲಿ. ತಂದೆಯವ್ರ ಹೆಸರು ಕೊಟ್ಟಿದ್ದಾರೆ ಗರುಡ ಸೆಕ್ಯೂರಿಟಿ ಅಂತ. ಗರುಡ ಸೆಕ್ಯೂರಿಟಿ ನನ್ನ ನೇಮಿಸಿದ್ದಾರೆ. ಶನಿವಾರ ಒಂದು ಗಲಾಟೆ ಆಯ್ತಂತಲ್ಲಪ್ಪ, ಏನದು?
ಇಲ್ಲಿ ಒಳಗಡೆ ಅಂತ ಸುಮ್ಮನೆ ಕೇಳ್ತೀನಿ. ಸರ್ ನಾನು ಬಂದು 3-4 ಡೇಸ್ ಆಯಿತು ಸರ್. ಅದಕ್ಕೆ ಮುಂಚೆ ಒಬ್ಬ ಮಾದೇವಪ್ಪ ಅಂತ ಇದ್ದ ಸರ್, ಮಾದಯ್ಯ ಅಂತ ಇದ್ದ ಸರ್, ಅವನು ಮಳವಳ್ಳಿ ಕಡೆ ಅವನು ಸರ್. ಅವನು ನೈಟ್ನಲ್ಲಿ ಇದ್ದ ಸರ್. ಅವನ ಜೊತೇಲಿ ಈ ಜಮೀನು ಮಾಲೀಕರು ಏನಿದ್ದಾರೆ ಅವರು ಕೆಲವು ಹುಡುಗರಿಗೆ ನೇಮಿಸಿದ್ರು ಸರ್. ಶನಿವಾರ ಮಾತ್ರ ನಾನು ಇರಲಿಲ್ಲ ಸರ್. ಆಮೇಲೆ ಮಾದಯ್ಯ ಬೆಳಗ್ಗೆ ಆಫೀಸಿಗೆ ಬಂದ್ಬಿಟ್ಟು ನಾನು ನಾಳೆಯಿಂದ ಕೆಲಸಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಸರ್. ನನಗೆ ನೇಮಿಸಿದ್ದಾರೆ ಸರ್. ಓಹೋ, ಅವ್ನು ಯಾಕೆ ಬಿಟ್ಟು ಹೋದ, ಅಬ್ರಪ್ಲಿ ಯಾಕೆ ಬಿಟ್ಟು ಹೋದ, ಅಲ್ಲಿಂದ ನನಗೆ ಅನುಮಾನ ಶುರುವಾಯಿತು. ಆ ಕ್ಲಿನಿಕ್ಗೆ ಹೋಗಿ ನಾವು ಕೇಳಿದಾಗ ರಾತ್ರಿ ಒಂದು 10 ಗಂಟೆ 10:15 ಗಂಟೆ ಏನೋ ಆಗಿರ್ಬೋದು. ನಾವು ನಮ್ಮ ರಿಸ್ಟ್ಲಿ ಅವನ ಹೆಸರು ಬರ್ಕೊಂಡಿದ್ದೀವಿ ಸರ್, ಕದ್ರೇಶ್ ಅಂತ ಹೆಸರು ಬರ್ದೀನಿ. 15 ತಿಂಗಳಲ್ಲಿ ನಾನು ಮರಣದಂಡನೆ ತಗೊಂಡಿದ್ದೆ. ಈ ಕೇಸ್ನಲ್ಲಿ 14 ತಿಂಗಳಲ್ಲಿ ಜೀವಾವಧಿ ಶಿಕ್ಷೆ ತಗೊಂಡಿದ್ದೀನಿ. ಇವತ್ತು ಕೇಳಬೇಕಾದ್ರೆ ಬಹಳ ಈಸಿ ಕಾಣುತ್ತೆ. ಇದಕ್ಕೆ ಕಾರಣ ನನ್ನ ಎಫರ್ಟ್ಸು. ಆರ್ ಯು ಎ ಮುಸ್ಲಿಂ ಅಂತ ನಾನು ಹೇಳ್ತೀನಿ, ಐ ಆಮ್ ಸಾರಿ ಸರ್, ಐ ಆಮ್ ನಾಟ್ ಎ ಮುಸ್ಲಿಂ, ಐ ಆಮ್ ಎನ್ ಇಂಡಿಯನ್ ಅಂತೀನಿ ನಾನು ಅವನಿಗೆ. ಐ ಆಮ್ ಎನ್ ಇಂಡಿಯನ್, ಐ ಆಮ್ ಸಿನ್ಸಿಯರ್ ಆನೆಸ್ಟ್ ಪೊಲೀಸ್ ಆಫೀಸರ್ ಅಂತ. ನಾನು ನಾಳೆಯಿಂದ ಕೆಲಸಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಸರ್. ನನಗೆ ನೇಮಿಸಿದ್ದಾರೆ ಸರ್. ಓಹೋ, ಅವ್ನು ಯಾಕೆ ಬಿಟ್ಟು ಹೋದ, ಅಬ್ರಪ್ಲಿ ಯಾಕೆ ಬಿಟ್ಟು ಹೋದ, ಅಲ್ಲಿಂದ ನನಗೆ ಅನುಮಾನ ಶುರುವಾಯಿತು. ಈಗ ಮಾದಯ್ಯನಿಗೆ ನಾವು ಪತ್ತೆ ಮಾಡಬೇಕು. ಹೇಗೆ ಪತ್ತೆ ಮಾಡೋದು? ಇವನಿಂದ ನಂಬರ್ ತಗೊಂಡೆ, ಸೆಕ್ಯೂರಿಟಿ ಆಫೀಸ್ದು. ಅಲ್ಲಿ ಗಾರ್ಡ್ ಇದ್ನಲ್ಲ ಅವನ ಕಡೆಯಿಂದ ಫೋನ್ ಮಾಡಿದೆ ರಾತ್ರಿ. ಅಲ್ಲಿ ಯಾರೋ ಒಬ್ಬರು ಮ್ಯಾನೇಜರ್ ತಗೊಂಡ್ರು. ರೇ, ನಾನು ಪೊಲೀಸ್ ಆಫೀಸರು ಅಬ್ದುಲ್ ಅಜೀಮ್, ಅಲ್ಲಿ ಗಲಾಟೆ ಆಯ್ತು ಅಂತ ನಾನು ಹೇಳಲಿಲ್ಲ. MG ರೋಡ್ನಲ್ಲಿ ನಿಮ್ದೊಂದು ಸೆಕ್ಯೂರಿಟಿ ಇದೆ, ಅಲ್ಲಿ ಸುಮಾರು 1 ಕೋಟಿ ರೂಪಾಯಿ ಆಭರಣ ಕಳ್ಳತನ ಆಗಿದೆ, ಅಲ್ಲಿ ನಿಮ್ಮ ಸೆಕ್ಯೂರಿಟಿ ಇದೆ. ಆ ಸೆಕ್ಯೂರಿಟಿಗೆ ಎಲ್ಲ ವಿಚಾರ ಗೊತ್ತಂತೆ, ಅಪರಾಧಿಗಳು ಯಾರಂತ, ಆರೋಪಿಗಳು ಯಾರಂತ. ಈ ಅವ್ರ ಅಡ್ರೆಸ್ಸು ನಿಮ್ಮ ಇಲ್ಲಿದ್ನೆಲ್ಲ ಕೆಲಸ ಮಾಡಿಕೊಂಡು ಬಿರಿಯಾನಿ ಸ್ಕೂಲ್ನಲ್ಲಿ ಮಾದಯ್ಯನ್ಗೆ ಗೊತ್ತಿದೆ ಅಂತೆ. ಸ್ವಲ್ಪ ಮಾದಯ್ಯನ್ಗೆ ಮಾತಾಡ್ಕೋಬೇಕು ನಾನು. ಆ ಕೇಸ್ನಲ್ಲಿ ಪತ್ತೆ ಮಾಡಿದ್ರೆ ನಿಮಗೆ ಒಳ್ಳೆ ಹೆಸರು ಸಿಗುತ್ತೆ. ಏನಪ್ಪ ಸೆಕ್ಯೂರಿಟಿ ಅವರೇ ಪತ್ತೆ ಮಾಡಿಕೊಟ್ಬಿಟ್ರಲ್ಲ ನಮಗೆ, ಏಜೆನ್ಸಿ ಅವರು, ಒಳ್ಳೆ ಹೆಸರು ಬರುತ್ತೆ ನಿಮಗೆ. ಮಾದಯ್ಯನ್ಗೆ ಕ್ಲೂ ಗೊತ್ತು, ಅವನೇನು ಮಾಡೋಕ್ಕೆ ಹೋಗಿಲ್ಲ ಸರ್. ಮಾದಯ್ಯ ಅಂತ ಹೇಳೋನು ಅವ್ನು ಮಳವಳ್ಳಿ ಅವನು ಸರ್. ನಾನು ಬಂದು ಭಾನುವಾರ ನಾನು ಕೆಲಸಕ್ಕೆ ಬರಲ್ಲ, ನಾನು ಕೆಲಸ ಬಿಡ್ತಾ ಇದ್ದೀನಿ ಅಂತ ಹೋದ ಸರ್. ಸರಿಯಪ್ಪ, ಅವನು ಎಲ್ಲಿ ವಾಸ, ಗಿರಿನಗರ ಅಂತ ಹೇಳಿದ್ದ ಸರ್. ಸ್ವಲ್ಪ ಬೇರೆ ಗಾರ್ಡ್ಗೆ ಯಾರು ಗೊತ್ತು ನೋಡ್ರಿ ಅಂತ ಇನ್ನೊಬ್ಬ ಗಾರ್ಡ್ ಹೆಸರು ಹೇಳ್ದ ಸರ್. ಇಂಥ ಜಾಗದಲ್ಲಿ ನಮ್ಮ ಸೆಕ್ಯೂರಿಟಿ ಇದೆ, ಅವ್ನು ಹೋಗಿ ಕೇಳಿದ್ರೆ ಮಾದಯ್ಯ ಇರುವಂಥ ಜಾಗ ಗಿರಿನಗರದಲ್ಲಿ ಅವ್ನು ತೋರಿಸ್ತಾನೆ ಸರ್. ಅದು ನಾವು ಪಟ್ ಅಂತ ಹೇಳ್ಬಿಟ್ಟು ಗಿರಿನಗರಕ್ಕೆ ಹೋಗ್ತೀವಿ ಅವನ ಮನೆಗೆ. ಅವನಿಗೆ ಜ್ವರ ಬಂದಿದ್ದು ಕಡಿಮೆ ಆಗಲೇ ಇಲ್ಲ. ಸುಮ್ಮನೆ ಬಿಟ್ಟೆ ಸರ್, ನನಗೆ ಇಷ್ಟ ಇರಲಿಲ್ಲ. ಬಾ ಜೀಪ್ನಲ್ಲಿ ಕೂತ್ಕೊಂತ ಹೇಳ್ಬಿಟ್ಟು ಜೀಪ್ನಲ್ಲಿ ಕೂರಿಸ್ಕೊಳ್ತೀವಿ. ಕೂರಿಸ್ಕೊಂಡು ಸೀದಾ ನಾನು ಬಸವೇಶ್ವರ ನಗರ ಪೊಲೀಸಿನ ಕರ್ಕೊಂಡು ಹೋಗ್ತೀನಿ. ನಿಜ ಹೇಳು, ನೀನು ಕೆಲಸ ಯಾಕೆ ಬಿಟ್ಟೆ, ಆವತ್ತು ಯಾರ್ಯಾರಿದ್ರು, ಆ ಪೆಟ್ರೋಲ್ ಬಂಕ್ನಲ್ಲಿ ಯಾರ್ಯಾರಿದ್ರು, ಮಾಲೀಕರ ಕಡೆಯಿಂದ ಎಷ್ಟು ಜನ ಇದ್ದಾರೆ ಕಾವಲ್ಗಾರರು, ಇಲ್ಲಾಂದ್ರೆ ನಿಮಗೆ ಸಹಿಸ್ಬಿಡ್ತೀನಿ, ಹುಷಾರ್ ಅಂತೀನಿ. ಸರ್, ನನಗೆ ಗಡ ಸೆಕ್ಯೂರಿಟಿಯಿಂದ ಹಾಕ್ತಾ ಇದ್ರು ಸರ್. ಬೆಳಗ್ಗೆ ಒಬ್ಬ ಬರ್ತಾ ಇದ್ದ, ರಾತ್ರಿ ನಾನು ಸರ್ ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್ 2-3 ತಿಂಗಳಿಂದ. ಆ ಜಮೀನು ಡಿಸ್ಪ್ಯೂಟ್ ಇತ್ತು ಸರ್. ಅವರು ಸಹ ಒಂದು 5-6 ಜನ ಹುಡುಗರಿಗೆ ಅಲ್ಲಿ ನೇಮಿಸಿದ್ರು. ಅವ್ರು ರಾತ್ರಿ ಬಂದು ಮಲಿಕೊಳ್ಳೋರು. ಅವರು ಅವರಲ್ಲಿ ಒಬ್ಬ ಫಕ್ರುದ್ದೀನ್, ಒಬ್ಬ ಬಶೀರ್ ಅಹಮದ್, ಇನ್ನೊಬ್ಬ ಸಮೀ ಅಹಮದ್, ಇನ್ನೊಬ್ಬ ಬಶೀರ್, 4 ಜನ ಡೈಲಿ ಬರೋರು ಸರ್. ಸಂಜೆಯಿಂದ ಬೆಳಗ್ಗೆವರೆಗಿರೋರು ಅಂತ ಒಂದು ಕ್ಲೂ ಕೊಟ್ಟ. ನಿಜ ಹೇಳು, ಏನು ನಡೀತು, ಇಲ್ಲಾಂದ್ರೆ ನಿಮಗೆ ಸಹಿಸ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಅವನು, ಸರ್ ನಾನು ಡ್ಯೂಟಿನಲ್ಲಿ ಇದ್ದೆ ಸರ್, ಒಬ್ಬ ಯಾರೋ ವ್ಯಕ್ತಿಗೆ ಕರ್ಕೊಂಡ್ಬಂದ್ರು ಸರ್ ಒಳಗಡೆ, ಇವರು ಕೆಂಚು ಕೂದಲು ಸರ್, ನಿಕ್ಕರ್ ಹಾಕಿದ್ದ ಸರ್, ಅವನಿಗೆ ಪುಸ್ಲಾಯಿಸಿ ಒಳಗೆ ಕರ್ಕೊಂಡ್ಬಂದು ಅವನ ಹತ್ರ ದುಡ್ಡು ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಸರ್ ಇವರು. ಅವನು ಇವರೆಲ್ಲರಿಗೂ ಹಾಕಿ ತಳೆದ ಸರ್. ಜಗಳ ನಡೀತು ಸರ್. ಇವ್ 4 ಜನರ ಪೈಕಿ ಒಬ್ಬ, ಈ ಸರ್ವೆ ಮರ ಬರುತ್ತಲ್ಲ ದೊಡ್ಡ ತುಂಡು, ಒಂದೇ ಹೇಟ್ ಹೊಡೆದ ಸರ್. ಅವ್ನು ಕೆಳಗಡೆ ಬಿದ್ದು ಕುಸಿದು ಬಿದ್ದು, ಆಮೇಲೆ ಪ್ರಾಣ ಹೋಗ್ಬಿಡ್ತು ಅಂತ ಮಾತಾಡ್ಕೊಳಕ್ಕೆ ಶುರು ಮಾಡಿದ್ರು. ಏನು ಮಾಡ್ಬಿಟ್ರಿ ನೀವು, ನನ್ನ ತಲೆಗೆ ಬರ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡು, ಹುಷಾರ್ ನಿನ್ಗೂ ಸಹಿಸ್ಬಿಡ್ತೀನಿ ಅಂತ ನಾನು ಸುಮ್ಮನಾಗ್ಬಿಟ್ಟೆ ಸರ್. ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡೆ ಸರ್. ಆಮೇಲೆ ಇವರೆಲ್ಲ ಸೇರಿಕೊಂಡು ಹೂಣ್ಬೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ ಸರ್. ಅಲ್ಲೇ ಗುದ್ಲಿ ಇರುತ್ತೆ, ಮಮ್ಟಿ ಇರುತ್ತೆ, ಎಲ್ಲ ಇರುತ್ತೆ. ಹೋಗಿ ಅಲ್ಲಿ ತಗೊಳ್ಳೋಣ ಅಂತ ಆರೆ ಎಲ್ಲ ತಗೊಂಡು ಅಗೀಗೆ ಶುರು ಮಾಡ್ತಾರೆ ಸರ್. ಅಷ್ಟರಲ್ಲಿ ಇವ್ರ ಫ್ರೆಂಡು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಬೆಳಗಿನ ಜಾವ ಬರ್ತಾನೆ. ಪ್ಯಾಕ್ ಮಾಡಿ ಮೂಟೆಯಲ್ಲಿ ಹೆಣ ತಗೊಂಡು ಹೋಗ್ತಾರೆ ಸರ್. ಇದು ನಾನು ಕಣ್ಣಿಂದ ನೋಡ್ಬಿಟ್ಟು ನನಗೆ ಚಳಿ ಜ್ವರ ಬಂದ್ಬಿಡ್ತು. ನಾನು ಬೆಳಗ್ಗೆ ಆಫೀಸ್ಗೆ ಹೋಗ್ಬಿಟ್ಟು ಈ ಕತೆ ಹೇಳಲಿಲ್ಲ. ನನ್ನ ಕೆಲಸ ಬೇಡ, ನಾನು ಕೆಲಸ ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮನೇಲಿದ್ದೀನಿ ಸರ್. ಇನ್ನೂ ನನ್ನ ಜ್ವರ ಹೋಗಲಿಲ್ಲ ಸರ್. ಆಗ ನಾನೇನು ಮಾಡ್ತೀನಿ, ಆ ಒಂದು ಇನ್ಫಾರ್ಮೇಷನ್ ಮೇಲೆ ಅವ್ರು ಯಾರು
ಒಬ್ಬ ಗೊತ್ತು ಸರ್, ಫಕ್ರುದ್ದೀನ್ ಅಂತ ಇದ್ದಾನೆ ಸರ್, ಅವನು ಶಾಮಣ ಗಾರ್ಡನ್ ಅವನು ಸರ್. ಆ ಹೆಸರು ತಿಳ್ಕೊಂಡು ಅದೆಲ್ಲ ಮೊದಲು ನಾನು ಪೊಲೀಸ್ ಸ್ಟೇಷನ್ ಕೆಲಸ ಮಾಡಿದ್ದೀನಿ ಆ ಏರಿಯಾದಲ್ಲಿ. ಇಲ್ಲ ಸರ್, ಶಾಮಣ್ಣ ಗಾರ್ಡನ್ ನಮ್ಮ ಮೈಸೂರು ರೋಡ್ ಬ್ಯಾಟರಾಯನಪುರ ಲಿಮಿಟ್ಸು RPC ಲೇಔಟ್ ಪಕ್ಕದಲ್ಲಿ ಇದೆ. ಹಳೆ ಗುಡ್ದಳ್ಳಿ ಹೊಸ ಗುಡ್ದಳ್ಳಿ ಅಂತ ಹೇಳ್ತಾರಲ್ಲ, ಅದರ ಪಕ್ಕದಲ್ಲೇ ಇದೆ. ಅಲ್ಲೆಲ್ಲ ಗೊತ್ತು ನನಗೆ. ಸೀದಾ ಹೊಡೆದೇನು ಕೂರಿಸ್ಕೊಂಡು ಐಡೆಂಟಿಫೈ ಮಾಡಬೇಕಲ್ಲ. ಅವನ ಮನೆ ಹತ್ರ ಡೈರೆಕ್ಟ್ ಅಲ್ಲಿ ಲೋಕಲ್ ಪಬ್ಲಿಕ್ ಕೇಳಿದೆ, ಆ ಇವನು ಫಕ್ರುದ್ದೀನ್ ಮನೆಯಲ್ಲಿ ಅಂತ. ಐಡೆಂಟಿಫೈ ಮಾಡಿದ್ರು, ಹೋದೆ, ಮನೇಲಿ ಮಲಗಿದ ಹಿಡ್ಕೊಂಡು. ಅವನಿಗೆ ಫರ್ದರ್ ಇಂಟ್ರಾಗೇಟ್ ಮಾಡಿ ಯಾರ್ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು 4 ಜನರಿಗೆ ಅವತ್ತು ಅರೆಸ್ಟ್ ಮಾಡೇ ಬಿಟ್ಟೆ ರಾತ್ರಿ. ಒಬ್ಬ ಜಯನಗರದವನು, ಒಬ್ಬ ಶಾಮಣ್ಣ ಗಾರ್ಡನ್, ಆಮೇಲೆ ಒಬ್ಬ ಬ್ಯಾಟರಾಯನಪುರ, ಇನ್ನೊಬ್ಬ ಮಾಮಡನ್ ಬ್ಲಾಕು ಮಲ್ಲೇಶ್ವರಂ. 4 ಜನಕ್ಕೆ ಹಿಡ್ಕೊಂಬಂದೆ. ಸೇಮ್ ಡೇ ಕ್ವಶನ್ ನಡೀತಾನೆ ಇದೆ. ಆಮೇಲೆ ಕೊನೆಗೆ ನಾನು ಬಾಡಿ ಎಲ್ಲ ಹೇಳಿದ್ರು, ಈ ಥರ ಆಯಿತು ಸರ್, ಈ ಥರ ಆಯಿತು. ಏನಾಯಿತು? ಇವರಿಬ್ಬರು ಬಂದರು ಸರ್. ಬಂದಾಗ ರೋಷನಾ ಅಂತ ಇದ್ಲಲ್ಲ, ಆಕೆಗೆ ಮೈ ಮುಟ್ತಾರೆ ಇವರು ಹೀಗೆ ಅಂತ. ಅವ್ರೇನಂತ ಹೇಳಿದ್ರೆ, ಫಾರಿನರ್ಸು ಏನು ಬೇಕಾದರೂ ಮಾಡಿಸ್ಕೋತಾರೆ ಅಂತ, ನಾವು ಮುಟ್ಟಿದ್ರು ಲೈಟಾಗಿ ತಗೊಳ್ತಾರೆ ಅಂತ. ಇವರು ಈಗ ಇಲಿಟೇಟ್ ಫೆಲೋಸ್ ಇವರು. ಅವನಿಗೆ ಆಗಲೇ ಸಿಟ್ಟು ಬರುತ್ತೆ. ಏಯ್, ವಾಟ್ ಆರ್ ಯು ಡೂಯಿಂಗ್ ಇಡಿಯಟ್ಸ್ ಅಂತ ಸುಮ್ಮನಾಗ್ಬಿಡ್ತಾರೆ ಇವರು. ಆಮೇಲೆ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ ಅವರು. ಹೋದಾಗ ಇವರು ವಾಚ್ ಮಾಡ್ತಾ ಇರ್ತಾರೆ. ವಾಚ್ ಮಾಡ್ತಾ ಹೊರಗಡೆ ಬರ್ತಾನೆ. ಬಂದಾಗ ಮಾತಾಡಿಸ್ತಾರೆ. ಡು ಯು ವಾಂಟ್ ಬ್ರೌನ್ ಶುಗರ್ ಅಂತ ಕೇಳ್ತಾರೆ ಇವರು. ಅವನು ಎಸ್ ಅಂತಾನೆ. ಅಲ್ಲಿ ಪಕ್ಕದ ಪೆಟ್ರೋಲ್ ಬಂಕ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬೋದು, ಐ ವಿಲ್ ಬ್ರಿಂಗ್ ಬ್ರೌನ್ ಶುಗರ್, ಗಿವ್ ಮಿ 500 rupees ಅಂತಾನೆ. 500 rupees ಕೊಡ್ತಾನೆ. ಕೊಡಬೇಕಾದ್ರೆ ಇವನ ಹತ್ರ 10,000 ರೂಪಾಯಿ ನೋಟ್ ಇತ್ತಲ್ಲ, ಈ ವೆಬ್ ಬೆಲ್ಟ್ನಲ್ಲಿ ಆ ಪೋಸ್ಟ್ನಲ್ಲಿ ಹಾಕಿರ್ತಾನೆ. 10,000 ರೂಪಾಯಿ ಇರೋದು ನೋಡ್ಕೋತಾರೆ. ನೋಡಿಕೊಂಡು ಕೊಡೋ ದುಡ್ಡು ಇನ್ನೂ ಜಾಸ್ತಿ ಬೇಕು ಅಂತ ಕೈ ಹಾಕ್ತಾರೆ. ಅವನು ರೆಸಿಸ್ಟ್ ಮಾಡ್ತಾನೆ, ಕೊಡಲ್ಲ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಹಾಕಿ ತಳ್ತಾನೆ. ಯಾವಾಗ ಇವ್ರು ಸ್ನ್ಯಾಚ್ ಮಾಡಿ ಟ್ರೈ ಮಾಡಿದ್ರು, ಅಲ್ಲಿ ಜಗಳ ಆಯ್ತು. ಅದರಲ್ಲಿ ಒಬ್ಬ ಏನು ಮಾಡ್ದ, ಆ ಸರ್ವೆ ಮರ ತುಂಡಿತ್ತಲ್ಲ, ತಗೊಂಡು ತಲೆ ಮೇಲೆ ಭಯಡ್ ಅಂತ ಹೊಡಿತಾನೆ. ಅಲ್ಲೇ ಕುಸಿದು ಬಿದ್ದು ಪ್ರಾಣ ಹೊರಟೋಗುತ್ತೆ. ಏನು ಮಾಡೋದು ಈಗ? ಅಲ್ಲೇ ಹುಣಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಸರ್. ಆದರೆ ಅದು ಜಮೀನು ನೆಲ ಭಾಳ ಗಟ್ಟಿಯಾಗಿತ್ತು. ಅಲ್ಲಿ ಗೋರಿ ತೋಡೋಕ್ಕಾಗಲಿಲ್ಲ ನಮ್ಮ ಕೈಲಿ. ಯೋಚನೆ ಮಾಡ್ಕೊಂಡಿರ್ತೀನಿ. ಅಷ್ಟರಲ್ಲಿ ಬೆಳಗ್ಗೆ ಒಬ್ಬ ಸನಾವುಲ್ಲಾ ಅಂತ ಹೇಳ್ಬಿಟ್ಟು ಇವ್ರ ಫ್ರೆಂಡ್ ಆಟೋ ರಿಕ್ಷಾ ಡ್ರೈವರ್, ನೈಟ್ ಆಟೋ ಬಿಟ್ಟು ಓಡಿಸ್ತಾನೆ ಅವನು. ಬೆಳಗ್ಗೆ ಹೊತ್ತು ಮಾಮೂಲು ಬರ್ತಾನಂತಲ್ಲಿ. 6 ಗಂಟೆಗೆ ಬಂದ ಸರ್. ಈ ಥರ ಆಗ್ಬಿಟ್ಟಿದೆಪ್ಪ, ದಯವಿಟ್ಟು ಸಹಕರಿಸು, ನಿನಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು 10,000 ರೂಪಾಯಿ ಕಿತ್ಕೊಂಡಿದ್ರು ಅದರಲ್ಲಿ ಒಂದು 2,000 ರೂಪಾಯಿ ಕೊಟ್ಟು ಅವನಿಗೆ ತಗೊಂಡೋಗಿ ಬೀಸಾಕ್ಬಿಟ್ಟು ಬಂದ್ಬಿಟ್ವಿ ಸರ್. ಈ 4 ಜನ ಅರೆಸ್ಟ್ ಆದ್ರಲ್ಲ, ಡ್ರೈವರ್ಗೆ ಹಿಡಿಬೇಕಲ್ಲ ನಾನು. ಸರ್, ಡ್ರೈವರ್ ಹೇಳ್ದ, ನಾಳೆ ಬಂದ್ಬಿಡಿ ನೀವು, ಗೋವಾಗೆ ಹೋಗ್ಬಿಡೋಣ ಅಲ್ಲಿಂದ. ಇದೇನಾದ್ರು ಗೊತ್ತಾಗ್ಬಿಟ್ರೆ ನಾವೆಲ್ಲ ಅರೆಸ್ಟ್ ಆಗಿಬಿಡ್ತೀವಿ. ಸಕಲೇಶ್ಪುರ್ನಲ್ಲಿ ರಾತ್ರಿ 10 ಗಂಟೆ ಬಸ್ ಹತ್ತಾನೆ ಸರ್ ಅವನು. ನಮಗೂ ಬರೋಕ್ಕೆ ಹೇಳಿದ್ದೀನಿ ಸರ್. ನಾನು ಅಲ್ಲಿಂದಾನೆ ಕಾರ್ ಮಾಡಿ ನಮ್ಮ ಪೊಲೀಸರಿಗೆ ಸಕಲೇಶ್ಪುರ್ಗೆ ಓಡಿಸ್ಬಿಡ್ತೀನಿ. ಅವ್ರು 10 ಗಂಟೆಗೆ ಹೋಗ್ತಾರೆ. ಅದೇ ಥರ ಬಸ್ ಸ್ಟ್ಯಾಂಡ್ಗೆ ಬಂದಿರ್ತಾನೆ. ಅವ್ನು ಹಿಡ್ಕೊಂಡು ಬೆಳಗ್ಗೆ ಬಂದ್ಬಿಡ್ತಾರೆ. ಸೊ ನಮ್ಮ ಟೋಟಲ್ ಕೇಸ್ ಈಸ್ ಸಾಲ್ವ್. ಇದು ಜಸ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಆ ಹೇಟ್ ಬಿದ್ದಿದ್ದು, ಆ ಹೇಟ್ ಬಿದ್ದ ಮೇಲೆ ಎಷ್ಟೊತ್ತಿಗೆ ಅವನು ಸತ್ತ, ಈ ಒಂದು ಆಧಾರದ ಮೇಲೆ, ನನ್ನ ಎಕ್ಸ್ಪೀರಿಯನ್ಸು ಆಧಾರದ ಮೇಲೆ, ಇದು ಒಂದು ನಿರ್ಜನ ಪ್ರದೇಶದಲ್ಲಿ ಆಗಿರ್ಬೋದು, 4 ಗೋಡೆಗಳ ಮಧ್ಯೆ ಆಗಿರ್ಬೋದು ಅಂತ ನಾನು ಕೇಸು ಪತ್ತೆ ಮಾಡೇ ಬಿಟ್ಟೆ. ಅರೆಸ್ಟ್ ಆಗ್ಬಿಟ್ರು. ಆವತ್ತು ಪೊಲೀಸ್ ಕಮಿಷನರ್ ಮುಂದೆ ನಾವು ಆರೋಪಿಗಳ ಹಾಜರುಪಡಿಸ್ತೀನಿ. ನಾನು ಶ್ರೀನಿವಾಸ್ಲು ಅಂತ ಆ ಕಾಲದಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಆಗಿದ್ದರು. ಪ್ರವೀಣ್ ಸೂದ್ ಅವರು DCP ಲಾ ಆ್ಯಂಡ್ ಆರ್ಡರು ಪಶ್ಚಿಮ ವಿಭಾಗ. ಅವತ್ತು ಅವರು ನನಗೆ ಆ ಕಾಲದಲ್ಲಿ 10,000 ರೂಪಾಯಿ ರಿವಾರ್ಡ್ ಕೊಡ್ತಾರೆ. ಸೊ ಇದು ಒಂದು ಪಾರ್ಟ್ ಮುಗೀತು. ಅರೆಸ್ಟ್ ಆಫ್ ದ ಅಕ್ಯೂಸ್ ಆಯ್ತಲ್ಲ. ನಂತರ ಈ ಹುಡುಗಿಗೆ ನಾವು ಕ್ವಶನ್ ಮಾಡಬೇಕು. ಹುಡುಗಿ ಕ್ವಶನ್ ಮಾಡಬೇಕಾದ್ರೆ ಇವರೆಲ್ಲ ರೇಪ್ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆಕೆ ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಮಾಡಿ ಆ ಬ್ರಿಟಿಷ್ ಎಂಬಸಿಯಿಂದ ಅಧಿಕಾರಿಗಳು ಬಂದು ಫ್ಲೈಟ್ನಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಆಕೆಗೆ. ಇಂಗ್ಲೆಂಡ್ ಇಲ್ಲ, ಮೆಡ್ರಾಸ್ಗೆ ಹೋಗಿ ಕರ್ಕೊಂಡು ಹೋಗ್ತಾರೆ. ಮೆಡ್ರಾಸ್ನಲ್ಲಿ ಅವ್ರದ್ದು ಎಂಬಸಿ ಇದೆಯಲ್ಲ, ಎಂಬಸಿಗೆ ಕರ್ಕೊಂಡು ಹೋದ್ರು. ನಾನು ಸಂಗ್ರಾಮ್ ಸಿಂಗ್ ಇಬ್ಬರು ಮೆಡ್ರಾಸ್ಗೆ ಹೋಗ್ತೀವಿ. ಕ್ವಶನ್ ಮಾಡಬೇಕು ಅವಳಿಗೆ. ಬೇರೆಯವರು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದಾರೆ. ಈಗ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರು. ಏನು ನಡೆದಿತ್ತು, ಹೇಗಾಯಿತು, ಸೀಕ್ವೆನ್ಸ್ ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಕೆ ಹೋಗ್ತೀನಿ. ಅವಳು ಇನ್ನೂ ಸುಸ್ತಿರ್ತಾಳೆ. ಮೆಡ್ರಾಸ್ ಎಂಬಸಿ ಆಫೀಸಿನಲ್ಲಿ ನಾವು ಆಕೆಗೆ ಕರೆಸ್ತೀವಿ.
ಅಲ್ಲೊಂದು ರೂಮ್ ಕೊಟ್ಟಿರ್ತಾರೆ, ಒಬ್ರು ಸರ್ವೆಂಟ್ ಕೊಟ್ಟಿರ್ತಾರೆ, ತಗೊಂಡ್ಬಂದು ಹಾಜರುಪಡಿಸ್ತಾಳೆ. ನಾವು ಒಂದು 30 ಪ್ರಶ್ನೆ ರೆಡಿ ಮಾಡ್ಕೊಂಡಿದ್ವಿ ಏನೇನು ಕೇಳಬೇಕು ಅಂತ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ರೆ ಆಕೆಯ ಇಂಗ್ಲಿಷ್ ಆಕ್ಸೆಂಟು ನಮಗೆ ಅರ್ಥ ಆಗ್ತಾ ಇರಲಿಲ್ಲ. ಎಂಬಸಿನಲ್ಲಿ ಕೆಲವ್ರಿಗೆ ಮಡಗಿದ್ದಾರೆ ಅದೇ ಕೆಲಸಕ್ಕೋಸ್ಕರ. ಅದು ಏನೋ ಒಂದು ಇಂಗ್ಲೀಷ್ನಲ್ಲಿ ವರ್ಡ್ ಇದೆ. ಎಷ್ಟೊಂದು ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಸುಮಾರು ಒಂದು 20 ಅಡಿ ದೂರದಲ್ಲಿ ಕೂತಿದ್ಲು ಆ ಟೈಪಿಸ್ಟು. ನಮ್ಮ ಪ್ರಶ್ನೆ ಟೈಪ್ ಮಾಡ್ತಾಳೆ, ಅವಳು ಉತ್ತರ ಕೊಡೋದು ನಮಗೆ ಕಿವಿಗೆ ಕೇಳಿಸಲ್ಲ. ಎಷ್ಟೊಂದು ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಲಿಪ್ಸ್ ಮೂವ್ಮೆಂಟ್ ಇದೆ ನೋಡಿ, ಲಿಪ್ಸ್ ಮೂವ್ಮೆಂಟ್ ಮೇಲೆ ಉತ್ತರ ಬರೀತಾಳೆ. ಲಿಪ್ ರೀಡಿಂಗ್. ಲಿಪ್ ರೀಡಿಂಗ್. ನಮಗೆ ಕೇಳಿಸ್ತಾನೆ ಇಲ್ಲ. ಹಾಗಾಗಿ ಪೂರ್ತಿ ಸ್ಟೇಟ್ಮೆಂಟ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ನಾವು ಬರ್ತೀವಿ. ದಿಸ್ ಇಸ್ ಒನ್ ಪಾರ್ಟ್ ಆಯಿತು. ಈಗ ನಂಬರ್ 2 ಇನ್ವೆಸ್ಟಿಗೇಷನು. ಕೋರ್ಟಿಗೆ ಚಾರ್ಜ್ ಶೀಟ್ ಆಗಬೇಕು. ಆಯ್ತು, ರೇಪಿಸ್ಟ್ ಬಗ್ಗೆ ಏನಾಯ್ತು ಅಂತ ಹೇಳಿದ್ರೆ ಆ ಕೇಸು ಅಲ್ಲಿಂದ ಸ್ಟೇಟ್ಮೆಂಟ್ ಮಾಡ್ಕೊಂಡ್ಬಂದು ನಾವು ಪ್ರಯತ್ನ ಮಾಡ್ತೀವಿ, ಅದು ನಾವೇ ಪತ್ತೆ ಮಾಡಬೇಕಂತ. ಈಗ ಇವಳು ಒಂದು ಕ್ಲೂ ಕೊಡ್ತಾಳೆ, ನಾನು ಆಟೋ ರಿಕ್ಷಾ ಡ್ರೈವರ್ಗೆ ಚಾಕುವಿಂದ ಹೊಡೆದಿದ್ದೀನಿ ಅಂತ. ಚಾಕುವಿಂದ ಹೊಡೆದ ಮೇಲೆ ಇವನು ಆ ಸುತ್ತಮುತ್ತ ಇರುವಂಥ ಜಾಗಗಳೇನಿವೆ ಪರಿಚಯ ಇರುವಂಥ ಕ್ಲಿನಿಕ್ಗೆ ಹೋಗಿರ್ತಾನೆ, ಚಿಕಿತ್ಸೆ ತಗೊಳ್ತಾನೆ ಅಂತ ಹೇಳಿ ನಾವೆಲ್ಲ ಕ್ಲಿನಿಕ್ಗೆಲ್ಲ ಹುಡುಕಾಡ್ತೀವಿ. ನಿಮ್ಮಲ್ಲಿ ಇಂಥ ತಾರೀಕು ಇಷ್ಟು ಗಂಟೆ ಮೇಲೆ ಇಷ್ಟು ಗಂಟೆ ಒಳಗೆ ಯಾರ ಚಿಕಿತ್ಸೆ ಪಡೆದಿದ್ದಾರಾ, ಟ್ರೀಟ್ಮೆಂಟ್ ಪಡೆದಿದ್ದಾರಾ. ಅಲ್ಲಿ ಒಂದು ಶಾಂತಿ ಕ್ಲಿನಿಕ್ ಅಂತ ಇರುತ್ತೆ. ಇಲ್ಲ ಸರ್, ಇಲ್ಲಿ ಈ ಬಿರಿಯಾನಿ ಸ್ಕೋರ್ ಪಕ್ಕದಲ್ಲೇ ಇರುತ್ತೆ. ಅದು ಮೈಸೂರು ರೋಡ್ನಲ್ಲಿ, ಈ ಹಳೆ ಗುಡ್ಡದಲ್ಲಿ ಹೊಸ ಗುಡ್ಡದಲ್ಲಿ ಆ ಮಶಾಣ ಇದೆಯಲ್ಲ, ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಒಂದು ಕ್ಲಿನಿಕ್ ಇರುತ್ತೆ, ಶಾಂತಿ ಕ್ಲಿನಿಕ್ ಅಂತ. ಆ ಕ್ಲಿನಿಕ್ಗೆ ಹೋಗಿ ನಾವು ಕೇಳಿದಾಗ, ಸರ್ ಅವತ್ತು ಒಬ್ಬ ವ್ಯಕ್ತಿ ಬಂದಿದ್ದ ಸರ್, ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ ಸರ್, ರಾತ್ರಿ ಒಂದು 10 ಗಂಟೆ 10:15 ಗಂಟೆ ಏನೋ ಆಗಿರ್ಬೋದು. ನಾವು ನಮ್ಮ ರಿಜಿಸ್ಟ್ರಲ್ಲಿ ಅವನ ಹೆಸರು ಬರ್ಕೊಂಡಿದ್ದೀವಿ ಸರ್. ಅನುಮಾನ ಬಂತು ಇದು ಮೆಡಿಕಲ್ ಲೀಗಲ್ ಕೇಸಿನ ಇರ್ಬೋದು, ಇಲ್ಲಿ ಯಾಕೆ ಚಾಕು ಬಂದು ಹಾಕಿದ್ದಾರೆ ಯಾರೋ ಅಂತ. ಆದರೂ ಸಹ ಅವನ ಹೆಸರು ನಾವು ಬರ್ಕೊಂಡಿದ್ದೀವಿ ಸರ್, ಕದ್ರೇಶ್ ಅಂತ ಹೆಸರು ಕೊಟ್ಟಿಯಾನ ಸರ್. ನಾವು ಕದ್ರೇಶ್ ಯಾರು ಅಂತ ನಾವು ಹುಡುಕ್ತಾನೆ ಇರ್ತೀವಿ. ಅಷ್ಟರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕೇಸಿನ ತನಿಖೆ ಮಾಡುವಂಥ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಆ ರೇಪ್ ಒಂದು ಕಡೆ ಆಗಿದೆ, ಮರ್ಡರ್ ಒಂದು ಕಡೆ ಆಗಿದೆ. ರೇಪ್ ಕೇಸ್ನಲ್ಲಿ ನಮ್ಮ ಪೊಲೀಸ್ ಕಮಿಷನರು COD ಅಂತ ಹೇಳ್ತಾ ಇದ್ರು ಆಗ, ಈಗ CID ಅಂತೀವಿ, ಆಗ COD ಕೋರ್ ಆಫ್ ಡಿಟೆಕ್ಟಿವ್ಸ್ ಅಂತ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಕೇಸಿನ ತನಿಖೆ ನೀವು ಮಾಡಿ ಅಂತ. ನಾನು ಈ ಕೇಸಿನ ತನಿಖೆ ಶುರು ಮಾಡ್ತೀನಿ. ಆರೋಪಿಗಳೆಲ್ಲ ಅರೆಸ್ಟ್ ಮಾಡಾಯಿತು, ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೀವಿ. ಗರುಡ ಸೆಕ್ಯೂರಿಟಿ ಮ್ಯಾನೇಜರ್ಗೆ ಹೋಗಿ ಯಾರು ನೇಮಿಸಿದ್ದು ಅಂತ ಕೇಳ್ತೀವಿ, ಅವ್ರದ್ದೆಲ್ಲ ಡೀಟೇಲ್ಸ್ ತಗೊಳ್ತೀವಿ. ಆಮೇಲೆ ಘಟನೆ ಬಗ್ಗೆ ಆ ಮಾದೇಂದು ಸ್ಟೇಟ್ಮೆಂಟ್ ತಗೊಳ್ತೀವಿ. ಅವನು ಹೋಗಿ ನಾಳೆಯಿಂದ ಬರಲ್ಲ ಅಂತ ಹೇಳಿದ್ನಲ್ಲ, ಮ್ಯಾನೇಜರ್ ಸ್ಟೇಟ್ಮೆಂಟ್ ಮಾಡ್ತೀವಿ. ತನಿಖೆ ಎಲ್ಲ ಪೂರ್ತಿ ಮುಗಿಸಿ ಕೋರ್ಟ್ಗೆ ದೋಷ ಆರೋಪಣ ಪಟ್ಟಿ ನಾವು ಸಲ್ಲಿಸ್ತೀವಿ. ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಇದು ಘಟನೆ ನಡೆದಿದ್ದು ಜನವರಿ 1996. ಅಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಕೋರ್ಟ್ ಅಂತ ಇತ್ತು. GH ಪ್ರಸಾದ್ ಅಂತ ಸೆಷನ್ ಕೋರ್ಟ್ ಜಡ್ಜು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಂದು ಕೃಷ್ಣೇಗೌಡರು. ನಮ್ಮ ಟ್ರಯಲ್ ಸ್ಟಾರ್ಟ್ ಆಗುತ್ತೆ 24ನೇ ತಾರೀಕು ಏಪ್ರಿಲ್ 1997. ಟ್ರಯಲ್ ಮುಗಿಸಿ ಜಡ್ಮೆಂಟ್ ಬರುತ್ತೆ, ತೀರ್ಪು ಬರುತ್ತೆ. ಆ ತೀರ್ಪಿನಲ್ಲಿ 3 ಜನರಿಗೆ ಫಕ್ರು ಪ್ಲಸ್ ಬಶೀರ್ ಅಹಮದ್, ಇವ್ರು 3 ಜನರಿಗೆ ಜೀವಾವಧಿ ಶಿಕ್ಷೆ ಆಗ್ಬಿಡುತ್ತೆ. ಅದರಲ್ಲಿ ಒಬ್ಬ ಅಪರಾಧಿ ಶಮೀನ್ ಅಂತ ಇರುತ್ತೆ, ಶಮಿ ಅವನಿಗೆ ಆಗ ಏಜು 17 ವರ್ಷ. ಅವನದು ಟ್ರಯಲ್ ಜೂನಿಯರ್ ಕೋರ್ಟ್ನಲ್ಲಿ ನಡಿಬೇಕು, ಹಾಗೆ ಅಲ್ಲಿ ಟ್ರಯಲ್ ನಡೆಯುತ್ತೆ. ಇವ್ರು 3 ಜನರಿಗೆ ಜೀವಾವಧಿ ಶಿಕ್ಷೆ ಅಂದರೆ 14 ವರ್ಷ. ಆಮೇಲೆ ಇವರು ದುಡ್ಡು ಕಿತ್ಕೊಂಡಿದ್ರಲ್ಲ, ಅದು ರಾಬರಿ ಅಂತ ಹೇಳ್ತೀವಿ ನಾವು, ದರೋಡೆ ಅಂತ ಹೇಳ್ಬಿಟ್ಟು, ಆ ದರೋಡೆಗಾಗಿ 7 ವರ್ಷ ಸಜೆ ಆಗುತ್ತೆ, ಪ್ಲಸ್ 7 ವರ್ಷ. ಆಮೇಲೆ ಇವರು ಬಾಡಿ ಶಿಫ್ಟ್ ಮಾಡಿದ್ರಲ್ಲ, ಅದು ಕನ್ಸೀಲ್ಮೆಂಟ್ ಆಫ್ ಎವಿಡೆನ್ಸ್ ಅಂತ. ಹೇಳಿದ್ರೆ ಅಪರಾಧ ಮುಚ್ಚಾಕುವಂತ ಕೆಲಸ ಮಾಡಿದ್ರೆ ಅದು ಕನ್ಸೀಲ್ಮೆಂಟ್ ಆಫ್ ಎವಿಡೆನ್ಸ್ ಅಂತ. ಅದಕ್ಕೆ ಒಂದು 5 ವರ್ಷ ಸಜೆ ಆಗ್ಬಿಡುತ್ತೆ. ಸಾಕ್ಷ್ಯನಾಶ. ಎಸ್.
ಆಮೇಲೆ ಆಟೋ ರಿಕ್ಷಾ ಡ್ರೈವರ್ ಇರ್ತಾರಲ್ಲ, ಅವನ ಹೆಸರು ಸನಾವುಲ್ಲಾ ಅಲ್ಲಿ ಅದ್ರಂಗಿ ಅಂತ ಹೇಳ್ಬಿಟ್ಟು, ಇವನು ಮಲ್ಲೇಶ್ವರಂ ವಾಸ. ಅವನಿಗೆ 5 ವರ್ಷ ಕೊಡ್ತಾರೆ. ನೀನು ಬಾಡಿ ತಗೊಂಡೋಗಿ ಅಪರಾಧ ಮುಚ್ಚಾಕುವಂಥ ಸಲುವಾಗಿ ನೀನು ಅವ್ರಿಗೆ ಸಹಾಯ ಮಾಡಿದೀಯಾ ಅಂತ ಹೇಳಿ ಅವನಿಗೆ 5 ವರ್ಷ ಸಜೆ ಆಗ್ಬಿಡುತ್ತೆ. ಹೀಗಾಗಿ ಒಂದು ಕನ್ವಿಕ್ಷನ್ನಲ್ಲಿ ಅಂತ್ಯ ಆಗುತ್ತೆ. ಇದು ಹೇಳಬೇಕಾದ್ರೆ ಮೊನ್ನೆ ನಿಮಗೆ ಹೇಳಿದ್ದು ಕಥೆಯಲ್ಲಿ ಆ ರಾಜಾಜಿನಗರ ಎಂಟ್ರೆನ್ಸ್ನಲ್ಲಿ ಮಾರ್ವಾಡಿ ಹೆಂಗಸು ಆಕೆಯ ಮಗಳು ಮೇಲೆ ಏನು ಕೃತ್ಯ ನಡೆದಿತ್ತು, 15 ತಿಂಗಳಲ್ಲಿ ನಾನು ಮರಣದಂಡನೆ ತಗೊಂಡಿದ್ದೆ. ಈ ಕೇಸ್ನಲ್ಲಿ 14 ತಿಂಗಳಲ್ಲಿ ಜೀವಾವಧಿ ಶಿಕ್ಷೆ ತಗೊಂಡಿದ್ದೀನಿ. ಇವತ್ತು ಕೇಳಬೇಕಾದ್ರೆ ಬಹಳ ಈಸಿ ಕಾಣುತ್ತೆ. ಇದಕ್ಕೆ ಕಾರಣ ನನ್ನ ಎಫರ್ಟ್ಸು, ನನ್ನ ಶ್ರಮ, ಆಮೇಲೆ ನನ್ನ ಒಂದು ಡೆಡಿಕೇಶನ್ ಕೆಲಸದಲ್ಲಿ, ಮತ್ತು ನನ್ನ ಬ್ರೇನಿ ವರ್ಕ್, ಬುದ್ಧಿಶಕ್ತಿ. ಹೀಗೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಹಾಕಿ ನಾನು ಈ ಕೇಸ್ ಭೇದಿಸಿ ಆರೋಪಿಗಳಿಗೆ 14 ತಿಂಗಳಲ್ಲಿ ನಾನು ಸಜೆ ಕೊಡಿಸಿದ್ದೇನೆ. ಇದರ ಬಗ್ಗೆ ಸಾಕಷ್ಟು ಅಪ್ರಿಸಿಯೇಷನ್ ಬರುತ್ತೆ. ಈ ವಿಚಾರ ಹೈ ಕಮಿಷನರ್ ಗೊತ್ತಾಗುತ್ತೆ. ಯಾಕಂದ್ರೆ ಇವರಿಬ್ರು ಬ್ರಿಟೇನಿನ ಪ್ರಜೆ, ಲಂಡನ್ನಿನ ಪ್ರಜೆಗಳು ಇರು, ಈ ಇಬ್ರು ಪ್ರೇಮಿಗಳು. ಅವನು ಏನ್ ಮಾಡ್ತಾನೆ, ಹೈ ಕಮಿಷನರ್ಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು, ಮಿಸ್ಟರ್ ಅಬ್ದುಲ್ ಅಜೀಮ್, ಐ ಆಮ್ ಹೈ ಕಮಿಷನರ್ ಆಫ್ Britain. I would like to congratulate you. You have solved the case and you also obtained punishment, sentence to the culprits. I am very happy. ಅಂತ ಹೇಳ್ತಾನೆ. ಥ್ಯಾಂಕ್ ಯು ಸರ್ ಅಂತೀನಿ. ಆರ್ ಯು ಎ ಮುಸ್ಲಿಂ ಅಂತ ನಾನು ಹೇಳ್ತೀನಿ, ಐ ಆಮ್ ಸಾರಿ ಸರ್, ಐ ಆಮ್ ನಾಟ್ ಎ ಮುಸ್ಲಿಂ, ಐ ಆಮ್ ಎನ್ ಇಂಡಿಯನ್ ಅಂತೀನಿ ನಾನು ಅವನಿಗೆ. ಐ ಆಮ್ ಎನ್ ಇಂಡಿಯನ್, ಐ ಆಮ್ ಸಿನ್ಸಿಯರ್ ಆನೆಸ್ಟ್ ಪೊಲೀಸ್ ಆಫೀಸರ್ ಅಂತೀನಿ. ಕನ್ನಡದಲ್ಲಿ ಹೇಳಬೇಕಾದ್ರೆ ನೀವೇನು ಮುಸ್ಲಿಮಾ ಅಂತ ಅವನು ನನಗೆ ಪ್ರಶ್ನೆ ಕೇಳಿದಾಗ ನಾನು ಅವನಿಗೆ ಎಂಥ ಒಂದು ಉತ್ತರ ಕೊಟ್ಟೆ ಅಂತ ಹೇಳಿದ್ರೆ, ನೋ ಅಂತೀನಿ. ನಾನು ಒಬ್ಬ ಭಾರತೀಯ, ನಾನು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ, ವೃತ್ತಿಯಲ್ಲಿ ನಾನು ಪೊಲೀಸ್ ಅಧಿಕಾರಿ, ನಾನೊಬ್ಬ ಭಾರತೀಯ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಹೇಳ್ತಾನೆ, ಐ ಆಮ್ ಸಾರಿ ಮಿಸ್ಟರ್ ಅಜೀಮ್, ಐ ಶುಡ್ ನಾಟ್ ಆಸ್ಕ್ ದಿಸ್ ಕ್ವಶನ್ ಟು ಯು. ನನಗೆ ಅಪ್ರಿಷಿಯೇಷನ್ ಬರುತ್ತೆ. ಆಮೇಲೆ ಇನ್ನೊಂದು ಕತೆ ಹೇಳಬೇಕಾದ್ರೆ, ನಾನು ನನ್ನ ಪೊಲೀಸ್ ಜೀವನದಲ್ಲಿ ಆರೋಪಿಗಳಿಗೆ ಜೈಲಿಗೆ ಕಳಿಸ್ಬೇಕಾದ್ರೆ ಸುಳ್ಳು ಹೇಳ್ತಾ ಇರಲಿಲ್ಲ. ಅವ್ರಿಗೆ ಹೇಳ್ತಾ ಇದ್ದೆ, ನೋಡಪ್ಪ ನಿನ್ನ ಮೇಲೆ ಕೇಸ್ ಇದೆ, ನಾನಿವತ್ತು ಜೈಲಿಗೆ ಕಳಿಸ್ತಾ ಇದ್ದೀನಿ, ಈ ಕೇಸ್ನಲ್ಲಿ ನಿನಗೆ ಜೀವಾವಧಿ ಶಿಕ್ಷೆ ಆಗುತ್ತೆ, ಈ ಕೇಸ್ನಲ್ಲಿ ನಿನಗೆ ಮರಣದಂಡನೆ ಸಿಕ್ಕುತ್ತೆ ಅಂತ ಓಪನ್ ಆಗಿ ಹೇಳ್ತಾ ಇದ್ದೆ. ನಿಜ ಹೇಳ್ತಾ ಇದ್ದೀನಿ, ನೀನು ಬರಬೇಕಾದ್ರೆ 14 ವರ್ಷ ಆಗುತ್ತೆ ಕಣ್ರಯ್ಯ ಅಂತ ಹೇಳ್ಬಿಟ್ಟು, ಇನ್ನು ಮುಂದಕ್ಕೆ ಬಂದರೆ ನೀವು ನಿಮ್ಮ ನಡತೆ ಸರಿಪಡಿಸ್ಕೋಬೇಕು, ಒಳ್ಳೆ ನಡತೆಯಿಂದ ಇರಬೇಕು, ಒಳ್ಳೆ ನಾಗರಿಕರಾಗಿ ಬಾಳ್ಬೇಕು, ನೀವು ಎಷ್ಟು ವರ್ಷ ಆಗುತ್ತೆ ಹೇಳಕ್ಕಾಗಲ್ಲ ಅಂತ ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾ ಇದ್ದೆ ನಾನು, ನಿಮ್ಮ ಫ್ಯಾಮಿಲಿಗೆ ಏನಾದ್ರು ತೊಂದರೆ ಆದರೆ ನನಗೆ ನೋಡಕ್ಕೆ ಹೇಳಿ, ನಾನು ಸಹಾಯ ಮಾಡ್ತೀನಿ. ನೀವು ತಪ್ಪು ಮಾಡಿದ್ದೀರಾ, ನಿಮ್ಮ ಫ್ಯಾಮಿಲಿಯವ್ರು ತಪ್ಪು ಮಾಡಿಲ್ಲ, ನಿಮ್ಮ ತಂದೆ ತಪ್ಪು ಮಾಡಿಲ್ಲ, ನಿಮ್ಮ ತಾಯಿ ತಪ್ಪು ಮಾಡಿಲ್ಲ, ನಿಮ್ಮ ಅಣ್ಣ ತಮ್ಮಂದಿರು ತಪ್ಪು ಮಾಡಿಲ್ಲ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಕಳಿಸ್ತೀನಿ. ಇದೇ ರೀತಿಲಿ ಈ ಕೇಸ್ನಲ್ಲೂ ಹೇಳಿದ್ದೆ. ಇವರು ಜೈಲಿಗೆ ಹೋದರು. ಆ ಫಕ್ರು ಅಂತ ಇದ್ದಾನಲ್ಲ, ಫಕ್ರುದ್ದೀನ್ ಅಂತ ಅವನ ಹೆಸರು, ಜಯನಗರದವನು. ಅವನ ಕಡೆಯವರು ಒಂದು ದಿವಸ ಬರ್ತಾರೆ, ಸರ್ ಮನೇಲಿ ಯಾರೂ ಇಲ್ಲ ಸರ್, ಫಕ್ರುದ್ದೀನ್ ತಂಗಿಯ ಮದುವೆ ಫಿಕ್ಸ್ ಆಗಿದೆ ಸರ್, ಸಹಾಯ ಮಾಡಬೇಕು ಅಂತ. ನಾನು ಎಲ್ಲ ಥರ ಸಹಾಯ ಮಾಡ್ತೀನಿ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವನು ಜೈಲಿನಲ್ಲಿ ಇರ್ತಾನೆ, ಅವ್ರ ತಂದೆ ತೀರ್ಕೊಳ್ತಾರೆ. ನನ್ಗೆ ಗೊತ್ತಾದ ತಕ್ಷಣ ಶವ ಸಂಸ್ಕಾರಕ್ಕೆ ಎಷ್ಟು ಬೇಕು ದುಡ್ಡು ಕಳಿಸಿ 100 ಜನರದ್ದು ಊಟ ಕಳಿಸ್ತೀನಿ. ಅವತ್ತು ಮಧ್ಯಾಹ್ನ 100 ಜನರದ್ದು ಊಟ ಕಳಿಸ್ತೀನಿ. ಇದೆಲ್ಲ ಮಾಹಿತಿ ಅವನಿಗೆ ಹೋಗುತ್ತೆ. ನಾನು 2004ನಲ್ಲಿ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ, ವಾಲಂಟರಿ ರಿಟೈರ್ಮೆಂಟ್ ತಗೊಂಡೆ. ಬಿನ್ನಿಪೇಟೆಯಿಂದ ನಾನು ಎಲೆಕ್ಷನ್ ನಿಂತ್ಕೊಂಡೆ. ಭಾಳ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ಜೆ ನಗರ, ಶಾಮಣ್ಣ ಗಾರ್ಡನ್ನು, ಬ್ಯಾಟ್ರಾಯನ್ಪುರ, ಆಜಾದ್ ನಗರು, ವಿಜಯನಗರ ಎಲ್ಲ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯ ಒಳಗೊಂಡ ಏರಿಯಾ. ನಾನು ಓಪನ್ ಜೀಪ್ನಲ್ಲಿ ಹೋಗ್ತಾ ಇದ್ದೀನಿ. ಒಳ್ಳೆ ಹೆಸರಿತ್ತು ನನಗೆ. ಜನ ಎಲ್ಲ ನನ್ನ ಗೆಲ್ಲಿಸ್ಬೇಕಂತ ಬಹಳಷ್ಟು ಇಷ್ಟಪಟ್ಟರು. ಒಳ್ಳೆ ಅಧಿಕಾರಿ ಅಂತ. ಒಂದು ದಿವಸ ಎಣಿಸಿದ್ದಾರೆ, ನಾನು ಕ್ಯಾಂಪೇನ್ಗೆ ಹೋದಾಗ 300 ಬಿಲ್ಡಿಂಗು ಹತ್ತಿ ಇಳಿಗಿದ್ದೀನಿ ನಾನು. ಆ ಕಾಲದಲ್ಲಿ ಹಿಂದೂ ಮಹಿಳೆಯರು, ಹೇಯ್ ಬಾರೆ ಅಜೀಮ್ ಸಾಹೇಬ್ರು ನೋಡು ಪ್ರೊಸೆಷನ್ ಹೋಗ್ತಾ ಇದ್ದಾರೆ, ಬಾರೆ, ಈ ಟಿ ವಿಲಿ ಬರ್ತಾ ಇದ್ರಲ್ಲ ಅವರು ಬಾರೆ ಅಂತ. ಅಲ್ಲಿ ನೋಡು ಸರ್ ಅಜೀಮ್ ಸಾಹೇಬ್ರೆ ಸ್ವಲ್ಪ ಬನ್ನಿ ಮನೆಗೆ. ಮೇಲೆ 3 ಸ್ಟೋರಿ ಬಿಲ್ಡಿಂಗ್ ನಾನು ಹತ್ತಬೇಕು, ಇಷ್ಟು ಮಾತಾಡಬೇಕು, ಪ್ರೊಸೆಷನ್ ನಡ್ಕೊಂಡು ಹೋಗ್ತಾ ಇದ್ದೀನಿ.
ಅಲ್ಲಿ ಹೋದಾಗ ಸರ್ ಒಂಚೂರು ಸ್ವಲ್ಪ ಶರ್ಬತ್ ತಗೊಳ್ಳಿ ಸರ್. ಇಲ್ಲಮ್ಮ ಧ್ವನಿ ಒಟ್ಟೋಗುತ್ತೆ, ನಾನು ಮಾತನಾಡಬೇಕು, ಅಟ್ಲೀಸ್ಟ್ ಬಿಸಿನೀರು ಕೊಡಮ್ಮ ಅಂತ ತಗೊಳ್ತಾ ಇದ್ದೆ. ಇಂಥ ಒಂದು ಪ್ರೊಸೆಷನಲ್ಲಿ ನಾನು ತೆರೆದ ಜೀಪ್ನಲ್ಲಿ ಹೋಗಬೇಕಾದ್ರೆ ಈ ಫಕ್ರುದ್ದೀನ್ ಇದ್ನಲ್ಲ, ಅವನು ಅಲ್ಲಿ ನನ್ನ ಎಲೆಕ್ಷನ್ ಕ್ಯಾಂಪೇನ್ಗೆ ಬಂದಿಯಾನೆ. ಆ ಗುಂಪು ಜೊತೆ ನಡ್ಕೊಂಡು ಬರ್ತಾ ಇದ್ದಾನೆ, ಕೈನಲ್ಲಿ ಪಾಂಪ್ಲೆಟ್ಸ್ ಇದೆ ಒಂದು. ನಾನು ನೋಡ್ತೀನಿ, ಓಹೋ ಇವನಿಗೆ ನಾನು ಜೀವಾವಧಿ ಶಿಕ್ಷೆ ಕೊಡಿಸಿದ್ದೀನಿ, ಇವನಿಲ್ಲಿ ಕಾಣಿಸ್ಕೊಂಡ, ಏನೋ ನನಗೆ ಅಟ್ಯಾಕ್ ಮಾಡೋಕ್ಕೆ ಬಂದಿರ್ಬೋದು ಇವನು. ಏಯ್ ಅವನು ಫಕ್ರು ಇಲ್ವೇನ್ರಿ ಅಂತ ಕೇಳ್ತೀನಿ. ಹೌದು ಸರ್ ಫಕ್ರುದ್ದೀನ್ ಅವನು ಯಾವಾಗ ಬಂದ, ಕರೀರಿ ಅವನಿಗೆ ಅಂತೀನಿ. ಜೀಪ್ನಲ್ಲಿ ಹಾಗೇ ನಿಂತ್ಕೊಂಡಿದ್ದೆ ನಾನು ವೆಹಿಕಲ್ನಲ್ಲಿ. ಫಕ್ರುದ್ದೀನ್ ಯಾವಾಗ ಬಂದೆ ಸರ್? ಬಂದು ಒಂದು ವಾರ ಆಯಿತು ಸರ್. 15 ದಿವಸಗಳ ಕಾಲ ಪ್ಯಾರೋಲ್ ಮೇಲೆ ಬಂದಿದ್ದೀನಿ ಸರ್, ನಮ್ಮ ತಾಯಿಗೆ ಹುಷಾರಿರಲಿಲ್ಲ ಅಂತಾನೆ. ಏನು ಮಾಡ್ತಾ ಇದ್ದೀನಿ ಇಲ್ಲಿ? ನಾನು ಕ್ಯಾಂಪೇನ್ ಮಾಡ್ತಾ ಇದ್ದೀನಿ ಸರ್ ನಿಮಗೆ. ಇಲ್ಲ ಕಣಯ್ಯ, ನಾನು ನಿನಗೆ ಜೀವಾವಧಿ ಶಿಕ್ಷೆ ಕೊಡಿಸಿದ್ದೀನಿ, ನೀನು ನನಗೆ ಕ್ಯಾಂಪೇನ್ ಮಾಡಕ್ಕೆ ಬರ್ತೀಯಾ? ಸರ್ ತಪ್ಪು ಮಾಡಿದ್ದೀನಿ, ನನಗೆ ಶಿಕ್ಷೆ ಕೊಡಿಸಿದ್ದೀರಿ ಸರ್. ನಿಮ್ಮಲ್ಲಿ ನಾನು ನಿಜವಾದ ಮಾನವೀಯತೆ ನೋಡಿದ್ದೀನಿ ಸರ್. ನಮ್ಮ ತಂದೆ ಸತ್ತಾಗ ನೀವು ಊಟ ಕಳಿಸ್ಕೊಟ್ರಿ, ನನ್ನ ತಂಗಿ ಮದುವೆ ಸಂದರ್ಭದಲ್ಲಿ ನೀವು ಸಹಾಯ ಮಾಡಿದ್ದೀರಿ. ನೀವು ಭಾಳ ಒಳ್ಳೆ ಆಫೀಸರ್ ಸರ್ ನೀವು. ನಾನು ಇರುವವರೆಗೆ ಕೆಲಸ ಮಾಡ್ತೀನಿ ಸರ್. ಆ ಥರ ನನಗೆ ಬಂದು ಕೆಲಸ ಮಾಡಿದ್ದಾನೆ. ಸೊ ದಿಸ್ ಈಸ್ ದಿ ವೇ ಐ ಲಿವ್ಡ್ ಆಸ್ ಎ ಪೊಲೀಸ್ ಆಫೀಸರ್. ನನ್ನಿಂದ ಜಾಸ್ತಿ ತಪ್ಪುಗಳಾಗಲಿಲ್ಲ, 2-3% ತಪ್ಪುಗಳಾಗಿರ್ಬೋದು. ಆದರೆ ನಾನು ಸಮಾಜದಲ್ಲಿ ಒಂದು ಸುಧಾರಣೆ ತರಬೇಕು, ಇನ್ವೆಸ್ಟಿಗೇಷನ್ ಮಾರ್ಗ ಬದಲಾಯಿಸಬೇಕು, ಪೊಲೀಸರ ಮೇಲೆ ಜನರ ವಿಶ್ವಾಸ ಹೆಚ್ಚಿಸಬೇಕು ಅಂತ ಉದ್ದೇಶದಿಂದ ಬಂದೆ. ಆ ಕಾಲದಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಶ್ರೀನಿವಾಸ್ಲು ಇದ್ದರು. ಮೊನ್ನೆ ತಾನೇ ಅವರು ನಿಧನರಾದರು, ಅಂದರೆ ಒಂದು 2 years ಆಗಿರ್ಬೋದು. ಪೊಲೀಸ್ ಇಲಾಖೆ ಬಿಟ್ಟು ಹೋದ್ಮೇಲೆ ಆಂಧ್ರ ಪ್ರದೇಶದಲ್ಲಿ ಅವರು MLC ಆಗಿದ್ದರು. ಭಾಳ ಲೈಕ್ ಮಾಡೋರು ನನಗೆ ಅವರು. ಇವತ್ತು ಕಲಾ ಮಾಧ್ಯಮದ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥನೆ, ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಳ್ಳಿ. ಆಮೇಲೆ ನಮ್ಮ ಪರ್ವೀನ್ ಸೂದ್ ಅವರು ಈ ನಮ್ಮ ಕೇಸಿನ ಮೇಲ್ವಿಚಾರಣೆ ವಹಿಸಿಕೊಂಡಿದ್ದರು. ಅವರು ಇವತ್ತು ಕರ್ನಾಟಕ ರಾಜ್ಯದ DGP, ಪೊಲೀಸ್ ಮಹಾನಿರ್ದೇಶಕರಾಗಿದ್ದಾರೆ. ಅವರು ನನಗೆ ಭಾಳ ಕ್ಲೋಸ್, ಭಾಳ ಲೈಕ್ ಮಾಡೋರು. ಇವತ್ತು ಉನ್ನತ ಸ್ಥಾನದಲ್ಲಿ ಕೂತಿದ್ದಾರೆ ಅವರು. ಅವ್ರಿಗೂ ಸಹ ನಿಮ್ಮ ಮಾಧ್ಯಮದ ಮುಖಾಂತರ, ಕಲಾ ಮಾಧ್ಯಮದ ಮುಖಾಂತರ ನನ್ನ ಒಂದು ಸಲ್ಯೂಟ್. ಆಮೇಲೆ ನನ್ನ ಜೊತೆಯಲ್ಲಿ ಭಾಳ ಜನ ಸಿಬ್ಬಂದಿ. ನಾನು ಒಬ್ಬ ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಆಗಬೇಕಾದ್ರೆ ನನ್ನ ಸಿಬ್ಬಂದಿಗಳೇನಿದ್ರು ಅವರು ಭಾಳ ಡೆಡಿಕೇಟೆಡ್, ಹಗಲು ರಾತ್ರಿ ಕೆಲಸ ಮಾಡೋರು, ಜೀವ ಕೊಡೋಕ್ಕೂ ತಯಾರಾಗಿದ್ರು. ಅಂಥ ಒಂದು ಡೆಡಿಕೇಶನ್ ಅವರು. ಇವತ್ತು ಅವ್ರ ಹೆಸರು ಹೇಳಬೇಕು ನಾನು. ಆಗ ನನ್ನ ಜೊತೆಲಿದ್ದವರು ಹೆಡ್ ಕಾನ್ಸ್ಟೇಬಲ್ ಈಶ್ವರಾಚಾರಿ ಅಂತ, ಎಲ್ಲೋ ಇಲ್ಲೇ ಕಾಮಾಕ್ಷಿ ಪಾಳ್ಯದಲ್ಲೋ ಎಲ್ಲೋ ಇದ್ದಾರೆ, ರಿಟೈರ್ ಆಗಿರ್ಬೋದು. ಇನ್ನೊಬ್ರು ಸದಾಶಿವ ಅಂತ ಹೇಳ್ಬಿಟ್ಟು ಒಳ್ಳೆ ಡಿಟೆಕ್ಟಿವ್, 2 ಗಂಟೆ 3 ಗಂಟೆ 5 ಗಂಟೆ ಕೂತ್ಕೊಂಡು ಇಂಟ್ರಾಗೇಷನ್ ಮಾಡ್ತಾನೆ, ಮಾಡೋದೇ ಕೆಲಸ ಒಂದು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಆಗಿದ್ರು. ಆಮೇಲೆ ರಿಟೈರ್ಮೆಂಟ್ ಆದಮೇಲೆ ಸ್ವಲ್ಪ ಕಣ್ಣಿಗೆ ಪ್ರಾಬ್ಲಮ್ ಆಗಿ ಕಣ್ಣಿಗೆ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಅವ್ರಿಗೆ. ಅವರು ಎಲ್ಲೋ ಇಲ್ಲೇ ಇದ್ದಾರೆ, ವಿಜಯನಗರ ಲಿಮಿಟ್ಸ್ ಅಥವಾ ಈ ನಮ್ಮ ಕಾಮಾಕ್ಷಿ ಪಾಳ್ಯ ಸುಂಕದಕಟ್ಟೆ ಕಡೆ ಎಲ್ಲೋ ಇದ್ದಾರೆ. ಇನ್ನೊಬ್ಬರು ನಾಗರಾಜ್ ಅಂತ ಇದ್ರು, ಒಳ್ಳೆ FT ಪರ್ಸನಾಲಿಟಿ ಅವರು, ಅವರು ಡೆಡಿಕೇಟೆಡು. ಆಮೇಲೆ ಇನ್ನೊಬ್ಬ ಶಿವಾನಂದ ಅಂತ ಹೇಳ್ಬಿಟ್ಟು, ಆಮೇಲೆ ಇನ್ನೊಬ್ರು ಪುಟ್ಟಪ್ಪ, ಆಮೇಲೆ ದಂಕನಾಚಾರಿ ಅಂತ ಇನ್ನೊಬ್ರು. ಇವರೆಲ್ಲ ನಮ್ಮ ಸ್ಕ್ವಾಡ್ ಮೆಂಬರ್ಸು. ಮತ್ತು ಮೋರೋವರ್ ನಮ್ಮ ರುದ್ರಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಜೀಪಿನ ಚಾಲಕರು. 15 ವರ್ಷ ನನ್ನ ಜೊತೆಲಿ ಇದ್ದಿದ್ದು. ಇಷ್ಟೆಲ್ಲ ಕೇಸ್ಗಳಲ್ಲಿ ರುದ್ರಯ್ಯ ನನ್ನ ಜೀಪಿನ ಚಾಲಕರಾಗಿ ಕೆಲಸ ಮಾಡಿದರೆ. ಭಾಳ ಇಷ್ಟವಂತರು. 3 days 4 days ಮನೆಗೇ ಹೋಗ್ತಿರಲಿಲ್ಲ. ಅವ್ರಿಗೆ ನಾನು ನಿಮ್ಮ ಕಲಾ ಮಾಧ್ಯಮದ ಮುಖಾಂತರ ಅವರು ನೋಡ್ತಾ ಇರ್ಬೋದು, ಇದು ಅವ್ರಿಗೂ ನನ್ನ ಒಂದು ಸಲ್ಯೂಟ್.